ಕೋಟ್ಯಾಂತರ ಭಕ್ತರ ನಂಬಿಕೆ ಧಾರ್ಮಿಕ ಭಾವನೆಯ ವಿರುದ್ಧವಾಗಿ ಕೊನೆಗೂ ಕೂಡ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ದರ್ಶನವನ್ನ ಮಧ್ಯ ವಯಸ್ಕ ಇಬ್ಬರು ಮಹಿಳೆಯರು ಕೂಡ ನಿನ್ನೆ ಮುಂಜಾನೆ ಕೂಡ ಪಡೆದಿರುವಂಥದ್ದು. ಕೊನೆಗೂ ಕೂಡ ಕೇರಳ ಸರ್ಕಾರ ಹೇಳಿದಂತೆ ಕೂಡ ಮಾಡಿ ತೀರಿದೆ. ತಮ್ಮೆಲ್ಲಾ ಸಂರಕ್ಷಣೆಗಳನ್ನ ಬಳಸಿ ಇಬ್ಬರು ಮಹಿಳೆಯರಿಗೆ ಮುಂಜಾನೆಯಲ್ಲೇ ಕೂಡ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ದರ್ಶನವನ್ನ ಮಾಡಿ ತೀರಿರುವಂಥದ್ದು. ಸದ್ಯ ಈ ಒಂದು ವಿವಾದ ಕೇರಳವನ್ನ ಬೂದಿ ಮುಚ್ಚಿದ ಕೆಂಡದಂತೆ ಮಾಡಿದೆ. ಒಂದೆಡೆ ಈ ರೀತಿಯಾದಂತಹ ಘಟನೆ ನಡೆದ ತಕ್ಷಣ ದೇವಾಲಯದ ಪ್ರಧಾನ ಅರ್ಚಕರೇ ದೇಗುಲವನ್ನ ಮುಚ್ಚೋ ಮೂಲಕ ಧಾರ್ಮಿಕ ಭಾವನೆಗಾದಂತಹ ಧಕ್ಕೆಗೆ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಇದರ ಬೆನ್ನಲ್ಲೇ ರಾಜ್ಯಾದ್ಯಂತ ಅಲ್ಲದೆ ಸ್ವತಃ ಕರ್ನಾಟಕದಲ್ಲೂ ಕೂಡ ಸ್ವಾಮಿ ಅಯ್ಯಪ್ಪನ ಭಕ್ತಾದಿಗಳು ಇದೀಗ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸತತವಾಗಿ 800 ವರ್ಷಗಳ ಇತಿಹಾಸವನ್ನ ಹೊಂದಿದಂತ ಈ ಪುಣ್ಯಕ್ಷೇತ್ರದ ಧಾರ್ಮಿಕ ಭಾವನೆಗೆ ಧಕ್ಕೆಯಾಗಿದೆ. ಇಲ್ಲಿ ನಡೆಸಿಕೊಂಡು ಬರ್ತಾ ಇದ್ದಂತಹ ಆಚರಣೆಗಳಿಗೆ ಅಡ್ಡಿಯಾಯಿತು ಅನ್ನೋ ಆತಂಕ ಆಗಿರ್ಬೋದು ಅಥವಾ ಆ ರೀತಿಯಾದಂತಹ ಒಂದು ರೋದನವನ್ನ ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಿಗಳಾಗಿರ್ಬೋದು ಭಕ್ತಾದಿಗಳು ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಪ್ರಗತಿಪರ ಚಿಂತಕರಾಗಿರುವಂತವರು ಎಲ್ಲರೂ ಕೂಡ ಹೇಳ್ತಾ ಇರುವಂತದ್ದು ನಿಜವಾಗ್ಲೂ ಕೂಡ ಇದು ಸಮಾನತೆಯ ಮೊದಲ ಹೆಜ್ಜೆ, ದಿಟ್ಟ ಹೆಜ್ಜೆಗೆ ನಮಗೆ ಸಿಕ್ಕಂತ ಯಶಸ್ಸು ಅಂತಲೇ ಕೂಡ ಹೇಳಿ ಬೀಗ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಒಂದೆಡೆ ಧಾರ್ಮಿಕ ಭಾವನೆಗೂ ಕೂಡ ಈ ರೀತಿಯಾದಂತಹ ಧಕ್ಕೆ ಬಂದಂತ ಬೆನ್ನಲ್ಲೇ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಉಗ್ರ ಹೋರಾಟಕ್ಕೆ ಇಳಿದಿರುವಂತದ್ದು. ಯಾಕಂದ್ರೆ ಕೇವಲ ಒಂದು ಸಮಾಜವನ್ನ ಓಲೈಕೆ ಮಾಡುವಂತ ನಿಟ್ಟಿನಲ್ಲಿ ಈ ರೀತಿ ಕೋಟ್ಯಾಂತರ ಭಕ್ತರ ಧಾರ್ಮಿಕ ಭಾವನೆಗೆ ಧಕ್ಕೆ ತರೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಈ ರೀತಿಯಾದಂತಹ ಧಾರ್ಮಿಕ ಭಾವನೆ ಅಥವಾ ಧಾರ್ಮಿಕ ವಿಚಾರಗಳಲ್ಲಿ ಕೋರ್ಟ್ ಯಾವತ್ತೂ ಕೂಡ ಮಧ್ಯ ಪ್ರವೇಶ ಮಾಡಬಾರದು ಅನ್ನೋ ಹೇಳಿಕೆಗಳನ್ನ ಕೂಡ ನೀಡ್ತಾ ಇದ್ದಾರೆ. ಆದ್ರೆ ಪ್ರಗತಿಪರ ಚಿಂತಕರಾಗಿರ್ಬೋದು, ಸಿಪಿಐಎಂ ಆಗಿರ್ಬೋದು, ಕಮ್ಯುನಿಸ್ಟ್ಗಳು ಹೇಳ್ತಾ ಇದ್ದಾರೆ ಇವೆಲ್ಲ ನಿಜವಾಗ್ಲೂ ಕೂಡ ಭ್ರಮೆ. ಎಲ್ಲಿ ಲಿಂಗ ಸಮಾನತೆ ಇರಬೇಕು ಅಲ್ಲಿ ನಿಜವಾಗ್ಲೂ ಕೂಡ ಮಹಿಳೆಯರಿಗೂ ಸಮಾನ ಪ್ರವೇಶ ನೀಡಬೇಕಾಗಿತ್ತು ಅಂತಲೇ ಕೂಡ ಇಂದಿಗೂ ಅವರು ತಮ್ಮ ಹಠವನ್ನ ಸಾಧಿಸ್ತಾನೆ ಬಂದಿದ್ದಾರೆ. ಜೊತೆಗೆ ಈ ಹಿಂದೆ ಅಯ್ಯಪ್ಪ ಸ್ವಾಮಿಯ ದೇವಾಲಯವನ್ನ ಪ್ರವೇಶ ಮಾಡಲು ಯತ್ನ ಮಾಡಿದಂತ ಸಾಕಷ್ಟು ಮಹಿಳೆಯರು ಇದರಿಂದ ಒಂದು ರೀತಿ ಪ್ರೇರೇಪಿತರಾಗಿ ಮುಂದೆ ನಾವು ಕೂಡ ಅಯ್ಯಪ್ಪನ ದರ್ಶನವನ್ನ ಮಾಡಿ ತೀರ್ತೇವೆ ಅನ್ನೋ ಒಂದು ಶಪಥವನ್ನ ಕೂಡ ಮಾಡಿರುವಂತದ್ದು. ಹಾಗಿದೆ ಎಲ್ಲಿಗೆ ನಮ್ಮ ಸಮಾಜ ಸಾಕ್ತಾ ಇದೆ? ಒಂದು ಧಾರ್ಮಿಕ ಭಾವನೆಯನ್ನ ಈ ಮಟ್ಟಿಗೆ ಕೆಡಬಹುದು, ಎಷ್ಟರ ಮಟ್ಟಿಗೆ ಸರಿ? ನಿಜವಾಗ್ಲೂ ಕೂಡ ಈ ರೀತಿ ಲಿಂಗ ಸಮಾನತೆಯಲ್ಲಿ ಕೇವಲ ಹಿಂದೂ ದೇವಾಲಯಕ್ಕೆ ಹೋಗಬೇಕನ್ನೋದು ಎಷ್ಟರ ಮಟ್ಟಿಗೆ ಸರಿ? ಹಾಗಿದ್ರೆ ಬೇರೆ ದೇವಾಲಯಗಳಿಲ್ವಾ, ಬೇರೆ ಪ್ರಾರ್ಥನಾ ಮಂದಿರಗಳಿಲ್ವಾ? ಮೊದಲು ಅಲ್ಲಿಗೂ ಕೂಡ ತೆರಳಲಿ. ಅವರ ಧರ್ಮದಲ್ಲಿ ಇರುವಂತಹ ಆಚರಣೆಗಳನ್ನ ಬದಿಗಿಟ್ಟು ಬೇರೆ ಧರ್ಮದ ಆಚರಣೆಗಳಿಗೆ ಅಡ್ಡಿ ತರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಇವೆಲ್ಲ ಇದೀಗ ರಾಜ್ಯಾದ್ಯಂತ ಅನ್ನೋದಕ್ಕಿಂತ ದೇಶಾದ್ಯಂತ ಭಾರಿ ಸುದ್ದಿಗೂ ಕೂಡ ಗ್ರಾಸವಾಗಿರುವಂಥದ್ದು. ಹಾಗಿದೆ ನಿಜವಾಗ್ಲೂ ಕೂಡ ಅಯ್ಯಪ್ಪನ ಮಾಲಾಧಾರಿಗಳಲ್ಲಿ ಆಗಿರುವಂತಹ ಧಕ್ಕೆಗೆ ಕಾರಣವಾದ್ರು ಏನು? ಒಂದೆಡೆ ಪ್ರಗತಿಪರ ಚಿಂತಕರು ಏನ್ ಹೇಳ್ತಾರೆ ಈ ಕುರಿತಾದಂತಹ ಸಂಪೂರ್ಣ ಮಾಹಿತಿಯನ್ನ ನಿಮ್ಮ ಮುಂದೆ ಬಿಚ್ಚಿಡ್ತೀವಿ. ಇದುವೇ ಹೊತ್ತಿನ ವಿಶೇಷ. ಅಯ್ಯಪ್ಪ ಇದೇನಪ್ಪ, ನಾನು ನಾಚಪ್ಪ. ಎಂದಿನಂತೆ ವಿಚಾರದ ಕುರಿತು ಮಾತನಾಡಲು ಮೂವರು ಅತಿಥಿಗಳು ನನ್ನೊಟ್ಟಿಗೆ ಪ್ಯಾನಲ್ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸಿಪಿಐಎಂನ ಜಿಲ್ಲಾ ಕಾರ್ಯದರ್ಶಿಯಾಗಿರುವಂತಹ ಕೆ ಬಸವರಾಜ್ ಅವರು ಕೂಡ ಬಂದಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಹಾಗೆಯೇ ಶಬರಿಮಲೆ ಕ್ಷೇತ್ರ ಸಂರಕ್ಷಣಾ ಸಮಿತಿಯ ರಾಜ್ಯಾಧ್ಯಕ್ಷರಾಗಿರುವಂತಹ HG ಗಿರಿಧರ್ ಅವರು ಕೂಡ ಬಂದಿದ್ದಾರೆ. ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಅಯ್ಯಪ್ಪ ಸ್ವಾಮಿಯ ಭಕ್ತರು ಮಾಲಾಧಾರಿಗಳಾಗಿರುವಂತಹ ಗೋವರ್ಧನ್ ಅವರು ಕೂಡ ಬಂದಿದ್ದಾರೆ. ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಗೋವರ್ಧನ್ ಅವರೇ, ನಿಮ್ಮಿಂದಲೂ ಕೂಡ ಸ್ವಾಮಿಗಳೇ ನಾನು ಆರಂಭವನ್ನು ಮಾಡ್ತೇನೆ. ಈ ರೀತಿ ಒಂದು ಮಾಲೆಯನ್ನು ಧರಿಸಿದಂಥ ಸಂದರ್ಭದಲ್ಲಿ ಯಾರೇ ನಾವು ಕರಿಬೇಕಾದ್ರೆ ಸ್ವಾಮಿ ಅಂತಲೇ ಕೂಡ ನಾವು ನಿಮ್ಮನ್ನು ಉಲ್ಲೇಖಿಸುವಂಥ ಒಂದು ಗೌರವ ಪರಿಪಾಠ ಹಿಂದಿನ 800 ವರ್ಷಗಳ ಇತಿಹಾಸದಿಂದ ನಡೆದುಕೊಂಡು ಬಂದಿತ್ತು. ಈ ಹಿಂದೆ 1986ರಲ್ಲಿ ಹೊರತುಪಡಿಸಿದೆ ಜೈಮಾಲ ಅವರು ಏನೋ ತಪ್ಪಿ ನಾನು ಹೋಗಿದ್ದೆ ಅನ್ನೋ ಒಂದು ತಪ್ಪನ್ನು ಒಪ್ಪಿಕೊಂಡದನ್ನ ಬಿಟ್ಟರೆ ಹೆಂಗಸರು ಅಂದ್ರೆ ಮಧ್ಯವಯಸ್ಕರು, ಅದನ್ನೇ ಪ್ರಮುಖವಾಗಿ ನಾವು ಗಮನಿಸಬೇಕು. 10 ರಿಂದ 50 ವರ್ಷದ ಮಧ್ಯವಯಸ್ಕ ಮಹಿಳೆಯರು ಶಬರಿಮಲೆ ಪ್ರವೇಶ ಮಾಡಬಾರದು ಅನ್ನೋದು ಧಾರ್ಮಿಕ ಭಾವನೆ. ಆದ್ರೆ ಇದೀಗ ಅದನ್ನ ಉಲ್ಲಂಘನೆ ಮಾಡಾಗೋಗಿದೆ. ಅಯ್ಯಪ್ಪನ ದರ್ಶನ ಕೂಡ ನಡೆದಾಯಿತು. ಒಂದು ರೀತಿ ಹಿಂದೂಗಳ ಧಾರ್ಮಿಕ ಭಾವನೆಯ ಜೊತೆಗೆ ಕೇರಳ ಸರ್ಕಾರ ಆಟವಾಡೆ ಬಿಟ್ಟಿದೆ. ಏನ್ ಹೇಳ್ತೀರಾ? ಅವರು ಸಂಚು ಮಾಡಿ ಈ ದರ್ಶನವನ್ನ ಮಾಡಿದ್ದಾರೆ ಅಂತ ಒಂದು ಆಗಿದೆ. ನಮಗೆ ಇವತ್ತಿನ ಪ್ರಕಾರ ನಮ್ಮ ಸ್ವಾಮಿಗಳಲ್ಲಿ ಯಾರು ಇದ್ದಾರೆ ದೇವಸ್ಥಾನದಲ್ಲಿ ಅವ್ರ ಮುಖಾಂತರ ಬಂದ ಮಾಹಿತಿ ಪ್ರಕಾರ ದೇವಸ್ಥಾನ ಪ್ರವೇಶ ಮಾಡಿದ್ದಾರೆ. ಅವರು ಇರುವಂಥ ಎತ್ತರಕ್ಕೆ ಅಲ್ಲಿರುವಂಥ ಜನಗಳಿಗೆ ಅವರಿಗೆ ದರ್ಶನ ಆಗಿಲ್ಲ ಅನ್ನೋ ಮಾಹಿತಿನೂ ನಮಗೆ ಸಿಕ್ಕಿದೆ. ದರ್ಶನ ಆಗಿದ್ರೆ ಅದು ಸ್ವಾಮಿ ಇಚ್ಛೆ, ಅದು ನಮ್ಮ ಕೈಯಲ್ಲಿ ಅದು ತಡೀಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ನಮಗೆ ಬಂದಿರೋ ಈಗ ಬಂದಿರೋ ತನಕ ನನಗೆ ಬಂದಿರೋ ಮಾಹಿತಿ, ಯಾಕೆಂದರೆ ನಾವು ಸ್ವಾಮಿನ ಯಾವ ರೀತಿ ನಾವು ನೋಡ್ತಾ ಇದ್ದೀವಿ ಅಂದರೆ ತಂದೆ ತಾಯಿಗಿನ ಒಂದು ಕೈ ಜಾಸ್ತಿ ಅವರು. ಯಾಕೆಂದರೆ ಆ ರೀತಿಯಾದಂಥ ಒಂದು ವ್ರತ, ನಿಯಮ, ನಿಷ್ಠೆ ಇದು ಗುರು ಪರಂಪರೆಯಿಂದ ನಾವು ಉಳಿಸ್ಕೊಂಡ್ಬಂದಿರೋವಂಥ ಯಾತ್ರೆ ಇದು.
ಅಷ್ಟು ಸುಲಭವಾಗಿ ಇದನ್ನು ಮುರಿಲಿಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಸ್ವಾಮಿನೂ ಅಷ್ಟು ಸುಲಭವಾಗಿ ಇದನ್ನ ಬಿಟ್ಕೊಡಲ್ಲ. ಅಂದ್ರೆ ಇವಾಗ ನಿನ್ನೆ ಈಗ ಇಬ್ಬರು ಕೂಡ ಪ್ರಮುಖವಾಗಿ 18 ಮೆಟ್ಲುಗಳ ಮೂಲಕ ಹೋಗ್ಲಿಲ್ಲ. ನೀವು ಹೇಳಿದಾಗ ಒಂದು ರೀತಿ ಸಂಚಲನ ರೂಪಿಸಿ VIP ಗೇಟ್ ಮುಖಾಂತರ ಹೋದ್ರು, ದೇವಸ್ಥಾನದ ಒಳಗಡೆ ಹೋದ್ರು. ಅದು ಯಾವ ರೀತಿ ಫಲ ಕೊಡುತ್ತೆ ಅಂದ್ರೆ ನಿಜವಾಗ್ಲೂ ಕೂಡ ಆ ಒಂದು 41 ದಿನದ ಮಂಡಲ ಪೂಜೆ ಆಗಿರ್ಬೋದು, ವ್ರತ ನಿಷ್ಠೆ ಎಲ್ಲವನ್ನ ಕೂಡ ಸಾಕಷ್ಟು ಕಟ್ಟುನಿಟ್ಟಿಂದ ಮಾಡಬೇಕಾಗುತ್ತೆ. ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಅಂತ ಹೇಳಿದ್ರೆ ಭಯ ಪಡ್ತಾರೆ, ಅವ್ರ ಜೊತೆ ಮಾತನಾಡ್ಬೇಕಂದ್ರೆ ಅಷ್ಟು ಕಟ್ಟುನಿಟ್ಟಿಂದ ಇರ್ತಾರೆ. ವ್ರತವನ್ನ ಮಾಡಿದಂಥವ್ರು, ದೇವಿ ಸ್ವರೂಪ ಅಂತೇಳಿ. ಈ ರೀತಿ ಒಬ್ಬ ಮಧ್ಯವಯಸ್ಕ ಮಹಿಳೆಯರು ನಿನ್ನೆ ಮಾಲೆ ಹಾಕಿ ಇವತ್ತು ಬೆಳಗ್ಗೆ ಹೋಗ್ಬಿಟ್ಟು ದೇವರ ದರ್ಶನ ಮಾಡಿದ್ರೆ ಅದು ಫಲಪ್ರದವಾಗಿರುತ್ತೆ. ಹಾಗಿದ್ರೆ ಖಂಡಿತ ಇರಲ್ಲ. ಯಾಕೆ ಅಂತ ಹೇಳಿದ್ರೆ 41 ದಿನ ಮಾಲೆ ಹಾಕೋದು ಏನಕ್ಕೋಸ್ಕರ? ನಮ್ಮಲ್ಲಿರುವಂತ ನಾವು ಸಾಧಾರಣ ಜೀವನದಲ್ಲಿ ನಾವು ಇವಾಗ ಸುಳ್ಳು ಅನಿವಾರ್ಯತೆ, ಸುಳ್ಳಿಲ್ಲದೆ ನಾವು ಬದುಕಕ್ಕೆ ಸಾಧ್ಯನೇ ಇಲ್ಲ. ವ್ಯಾಪಾರ ಹಿ ದ್ರೋಹ ಚಿಂತನ ಅಂತ ಇದೆ ಇಲ್ವೇ? ಅದನ್ನು ಮಾಲೆದಾರಿ ಆಗಿರೋರು ಅದನ್ನ ಅವಾಯ್ಡ್ ಮಾಡ್ತಾರೆ. ಆದಷ್ಟು ನಾವು ಸುಳ್ಳನ್ನು ಹೇಳಬಾರ್ದು, ನ್ಯಾಯ ನಿಯಮ ನಿಷ್ಠೆಯಿಂದ ನಾವು ವ್ರತವನ್ನು ಮಾಡಬೇಕು. 18 ಮೆಟ್ಟಲು ಪ್ರತ್ಯಕ್ಷ ದೇವತೆಗಳ ಸ್ವರೂಪ ಅದು. ಆ ದೇವತೆಗಳ ಸ್ವರೂಪ ಮೆಟ್ಟಲ ಮೇಲೆ ನಾವು ಕಾಲಿಡಬೇಕು ಅಂದರೆ ನಾವು ಅಷ್ಟರ ಮಟ್ಟಿಗೆ ಎಲಿಜಿಬಿಲಿಟಿ ಆಗಿರ್ಬೇಕು, ಅಷ್ಟು ಶುದ್ಧವಾಗಿ ಹೋಗಿರ್ಬೇಕು. ಶುದ್ಧವಾಗಬೇಕು ಅಂದರೆ 1, 2, 3 ದಿನ ಸಾಧ್ಯ ಇಲ್ಲ. ಮದುವೆ ಆದ್ಮೇಲಂತೂ ಅವನಿಗೆ ಸಾಂಸಾರಿಕ ಜೀವನ ಅಂತರಂಗವನ್ನು ಅವನು ನೋಡಿರ್ತಾನೆ. ಅವನು ಅದರಿಂದ ಈಚೆ ಬರಬೇಕು ಅಂತಂದರೆ 3 ದಿನ ಸಾಧ್ಯ ಇಲ್ಲ ಅವನಿಗೆ. ಈಗಿರುವಂಥ ಹೆಣ್ಣು ಮಕ್ಕಳು ಧರಿಸೋಂಥ ಬಟ್ಟೆನ ನಾವು ಏನು ನೋಡಿದಾಗ ಮನಸ್ಸು ಚಂಚಲತೆ ಆಗತ್ತೆ. ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಅವರವರ ಭಾವಕವರು ಉಡುಪನ್ನು ಹಾಕೋತಾರೆ. ಆದರೆ ವ್ರತ ಮಾಡೋರು ಕಣ್ಣಲ್ಲಿ ಆ ದೃಶ್ಯ ನೋಡಿದಾಗ ಚಂಚಲತೆ ಸ್ವಭಾವ ಇರುತ್ತೆ. ಯಾರು ಮನುಷ್ಯರೇ ನಾವೇನು ಮಹಾ ಸಾಧಕರು ಆ ಥರ ಏನಿಲ್ಲ. ಆದರೆ ಈ ಥರ ಒಂದು ಸಾಧಾರಣವಾದ ಸಾಧನೆಯನ್ನು ಮಾಡಿ ಮನೆಯಲ್ಲಿದ್ದುಕೊಂಡು ನಾವು ಆ ವ್ರತ ಆಚರಣೆಯನ್ನು ಮಾಡಿ ಸ್ವಾಮಿಯನ್ನ ನಾವು ಹೋಗಿ ನೋಡಿದಾಗ ನಮಗೆ ಅದರ ವಿಶೇಷನೇ ಬೇರೆ. ಆ 41 ದಿನ ವ್ರತ 48 ದಿನ ವ್ರತ ಏನಿದೆ ಅದನ್ನ ಮಾಡಿ ಹೋಗಿ ಸ್ವಾಮಿ ನೋಡೋದು ವಿಶೇಷನೇ ಬೇರೆ. 1 ದಿನ 2 ದಿನ ಯಾಕೆ ಅವತ್ತೇ ಮಾಲೆ ಹಾಕಿ ಅವಾಗಲೇ ಹೋಗೋರು ಇದ್ದಾರೆ. ಅವರಿಂದನೇ ಈ ಸಮಸ್ಯೆಗಳನ್ನ ನಮ್ಗೆ ಹುಟ್ಟಿರೋದು, ಬೇರೆ ಯಾರಿಂದನೂ ಅಲ್ಲ. ಹಾಗಾಗಿ 48 ದಿನ ವ್ರತ ಮಾಡಿ ನೀವು ಹೋಗಿ ಅವಾಗ ಅದರ ಅನುಭವ ಏನು ಅಂತ ನಿಮಗೆ ಗೊತ್ತಾಗುತ್ತೆ. ಖಂಡಿತ ಮಾತನಾಡ್ತೀನಿ ಬಸವರಾಜ್ ಅವರೇ. ಇದೀಗ ಈ ವಿಚಾರ ಹೊರಬರ್ತಿದ್ದಂತೆ CPIMನವರು ಮೊದಲ ಒಂದು ಹೇಳಿಕೆ ಕೊಡ್ತಾರೆ, ಲಿಂಗ ಸಮಾನತೆ ಕಡೆಗೆ ನಮ್ಮ ಮೊದಲ ಹೆಜ್ಜೆಯ ಯಶಸ್ಸಿನ ಹೆಜ್ಜೆ ಇದು ಅಂತ ಹೇಳ್ತಾರೆ. ಹಾಗಿದ್ರೆ ಈ ರೀತಿ ಕೋಟ್ಯಾಂತರ ಧಾರ್ಮಿಕ ಭಕ್ತಾದಿಗಳ ಒಂದು ರೀತಿಯಾದಂತಹ ಭಾವನೆಗೆ ಧಕ್ಕೆಯನ್ನ ತಂದು ಅಚೀವ್ ಮಾಡಿದ ತಕ್ಷಣ ಏನ್ ಸಿಕ್ಬಿಡ್ತಾವ್ರ ಇಬ್ಬರಿಗೆ? ಹಾಗಿದ್ರೆ ಇದು ಕೋಟ್ಯಾಂತರ ಹೆಣ್ಣು ಮಕ್ಕಳ ಘನತೆಯನ್ನ ಎತ್ತಿಡಿದ್ದಾರೆ ನನ್ನ ಎರಡು ಜನ ಹೆಣ್ಣು ಮಕ್ಕಳು. ಯಾವ ರೀತಿಯಾಗಿ? ಭಾರತ ದೇಶದಲ್ಲಿ ಈ ಹಿಂದೂ ಧರ್ಮ ಅಂತೀವೋ, ಹಿಂದೂ ಸಮಾಜ ಅಂತೀವೋ, ಈ ಸಮಾಜದೊಳಗಡೆ ಭಾಳಷ್ಟು ಅನಿಷ್ಟಗಳಿದ್ದಾವೆ, ಕೆಟ್ಟ ಆಚರಣೆಗಳಿದ್ದಾವೆ. ಈ ಆಚರಣೆಗಳನ್ನ ಕಾಲಕ್ಕೆ ಈ ಧರ್ಮ ಸುಧಾರಕರು ದೇಶದೊಳಗಡೆ ಹುಟ್ಟಿ ಸುಧಾರಣೆ ಮಾಡಿದ್ದಾರೆ. ಹೆಣ್ಮಕ್ಳಿಗೆ ವಿವಾಹಗಳಿರಲಿಲ್ಲ, ಗಂಡ ಸತ್ರ ಹೆಂಡತಿ ಹೋಗಿಬಿಟ್ಟು ಬೆಂಕಿಗಾರಿ ಸಾಯ್ಬೇಕಿತ್ತು ಅಂತ ಆಚರಣೆ ರಾಜಾರಾಮ್ ಮೋಹನ್ ರಾಯರವರಂತೂ ಸುಧಾರಣೆ ಮಾಡಿದ್ದಾರೆ. ಆಯಿತಾ? ಮತ್ತು ಈ ಸಮಾಜದೊಳಗಡೆ ಹೆಣ್ಮಕ್ಳ ಬೆತ್ತಲ ಸೇವೆ ನಡೀತಾ ಇತ್ತು. ಅದನ್ನು ಇವತ್ತು ಎಲ್ಲ ಜನರು ಹೋರಾಟ ಮಾಡಿ ಅದನ್ನು ನಿಲ್ಲಿಸಿದ್ದಾರೆ. ಆಮೇಲೆ ದಲಿತರನ್ನ ದೇಶದೊಳಗೆ ಸೇರಿಸ್ತಾ ಇರಲಿಲ್ಲ, ದೇವಸ್ಥಾನ ಸೇರಿಸ್ತಾ, ಊರು ಸೇರಿಸ್ತಿರಲಿಲ್ಲ, ಅವ್ರಿಗೆ ವಿದ್ಯೆ ಕೊಡ್ತಿರಲಿಲ್ಲ, ಅವು ಸುಧಾರಣೆ ಆಗಿದ್ದಾವೆ. ಹೆಣ್ಮಕ್ಳಿಗೆ ವಿದ್ಯೆ ಕೊಡ್ತಿಲ್ಲ, ಅದು ಸುಧಾರಣೆ ಆಗಿದೆ. ಹೆಣ್ಮಕ್ಳಿಗೆ ಸಂಗೀತ ಕಲಿಸ್ತಿರಲಿಲ್ಲ ಗುರುಗಳು, ಮತ್ತು ಹೆಣ್ಮಕ್ಳು ಸಂಗೀತಗಾರಾಗಿದ್ದಾರೆ, ಎಲ್ಲ ಇನ್ಸ್ಟ್ರೂಮೆಂಟ್ಗಳು ನುಡಿಸಿದರೆ, ಹಾಡುಗಾರಿಕಿದ್ದಾರೆ, ವಾಕ್ಪಟುಗಳಾಗಿದ್ದಾರೆ, ಎಲ್ಲ ಥರಗಳಿದೆ. ಮತ್ತು ಹೆಣ್ಮಕ್ಳಿಗೆ ಯಾವುದೇ ರೀತಿಯಲ್ಲಿ ಅವಕಾಶ ಕೊಡ್ತಿಲ್ಲ. ನ್ಯಾಯಸ್ಥಾನದಲ್ಲಿ ಕೂತು ನ್ಯಾಯ ಮಾಡುವಂಥ ತೀರ್ಪು ಕೊಡುವಂಥ ಅವಕಾಶಗಳಿಲ್ಲ. ಇವತ್ತು ಹೆಣ್ಮಕ್ಳು ಇವತ್ತು ಜಡ್ಜ್ಗಳಾಗಿ ಬಂದಿದ್ದಾರೆ, ಬೇರೆ ಬೇರೆ ಸ್ಥಾನಗಳಿದ್ದಾರೆ, ಉನ್ನತ ಮಟ್ಟ ಸ್ಥಾನಗಳಿದ್ದಾರೆ. ಇದೆಲ್ಲ ಏನಪ್ಪ ಅಂದರೆ ಈ ಹಿಂದೂ ಧರ್ಮದ ಒಳಗಡೆ ಅಥವಾ ಹಿಂದೂ ಸಮಾಜದೊಳಗಡೆ ಇದ್ದಂಥ ಎಲ್ಲ ಅನಿಷ್ಟಗಳಿದಾವಲ್ಲ, ಅವು ಕಾಲಕ್ಕೆ ಸುಧಾರಣೆ ಆಗ್ತಾ ಬಂದಿದ್ದಾವೆ. ಹಾಗೆ ಇದು ಕೂಡ ಈ ದೇವಸ್ಥಾನಕ್ಕೆ ಹೆಣ್ಮಕ್ಳು ಹೋಗ್ಬಾರ್ದು ಅಂತ ಏನಿದೆಯಲ್ಲ, ಯಾರು ತಾಯಿ ಗರ್ಭದಿಂದ ಹುಟ್ಟು ಬಂದಿದ್ದಾರೋ ಅವರು ತಾಯಂದಿರನ್ನ ಗೌರವಿಸ್ಬೇಕು, ಹೆಣ್ಣು ಮಕ್ಕಳನ್ನ ಗೌರವಿಸ್ಬೇಕು, ಮಗಳನ್ನ ಗೌರವಿಸ್ಬೇಕು, ಅಕ್ಕ ತಂಗಿಯರನ್ನ ಗೌರವಿಸ್ಬೇಕು. ಅವರು ಕೂಡ ದೇವಸ್ಥಾನದೊಳಗೆ ಹೋಗುವಂತ ಸಮಾನ ಅವಕಾಶಗಳಿರ್ಬೇಕು. ದೇವಸ್ಥಾನಗಳ ಪ್ರವೇಶ ಮಾಡಿ ದೇವರನ್ನ ತಮ್ಮ ಇಷ್ಟ ಬಂದ ಆರಾಧಕರನ್ನ ಆರಾಧಿಸೋದಕ್ಕೆ, ಪೂಜೆ ಮಾಡೋದಕ್ಕೆ ತಮ್ಮ ನಂಬಿಕೆಗಳಿಗೆ ಅವಕಾಶಗಳಿರ್ಬೇಕು. ಕೋಟ್ಯಾಂತರ ಹೆಣ್ಣು ಮಕ್ಕಳ ನಂಬಿಕೆಗಳ ಜೊತೆ ಆಟ ಆಡ್ತಿದ್ದಾರೆ ಅವರು. ಆಯ್ತಾ? ಬಹಳ ಹಿಂದಕ್ಕೆ ಹೋದ್ರೆ ಏನಾಗ್ತದಪ್ಪ ಅಂತ ಹೇಳಿದ್ರೆ ಎಲ್ಲ ಅನಿಷ್ಟಗಳು ಸುಧಾರಣೆ ಆಗ್ತವೆ. ಈ ರೀತಿ ಅನಿಷ್ಟಗಳು ಕೇವಲ ಹಿಂದೂ ಪದ್ಧತಿಯಲ್ಲಿ ಇದೆಯಾ, ಬೇರೆ ಧರ್ಮಗಳಲ್ಲಿ ಯಾಕಿಲ್ಲ? ಈ ವಿಚಾರ ಬಂದಂತ ಸಂದರ್ಭದಲ್ಲಿ ಹಿಂದೂ ಮಹಿಳೆಯರಿಗಿಂತ ಬೇರೆ ಅನ್ಯ ಧರ್ಮದ ಮಹಿಳೆಯರಿಗೆ ಅಯ್ಯಪ್ಪನ ದೇಗುಲ ಪ್ರವೇಶ ಮಾಡುವಂಥದ್ದು ಹುಚ್ಚೇನು, ನಾನು ಹುಚ್ಚಂತಾನೆ ಕರಿತೀನಿ, ಅಂಥದ್ದು ಏನಿದೆ ಅವ್ರಿಗೆ?
ಅವರ ಒಂದು ಧರ್ಮದಲ್ಲೇ ಅವರಿಗೆ ಬೇರೆ ರೀತಿಯಾದಂಥ ಕಟ್ಟುಪಾಡುಗಳಿದೆ, ಅವರ ಪ್ರಾರ್ಥನಾ ಮಂದಿರಕ್ಕೆ ಮೊದಲು ಹೋಗ್ಲಿ. ಈ ವಿಚಾರ ಬಂದಂತ ಸಂದರ್ಭದಲ್ಲಿ ಹಿಂದೂಗಳ ದೇವಾಲಯಕ್ಕೆ ಮಹಿಳೆಯರು ಪ್ರವೇಶ ಮಾಡಬೇಕನ್ನೋದು ಹಿಂದಿನಿಂದಲೂ ಇಲ್ಲದಂತ ಸಂದರ್ಭದಲ್ಲಿ ಹಿಂದೂಗಳಿಗೆ ಇವಾಗಲೇ ಹೋಗ್ಬೇಕು ಅನ್ನೋದು ಯಾಕೆ? ಅದನ್ನ ಸಪೋರ್ಟ್ ಮಾಡೋದು. ಬಸವಣ್ಣನವರು ಒಂದು ಮಾತು ಹೇಳಿದ್ದಾರೆ, ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ. ನಮ್ಮ ಹಿಂದೂ ಸಮಾಜದೊಳಗಡೆ ಇರುವಂತ ಎಲ್ಲ ಅನಿಷ್ಟ ಆಚರಣೆಗಳಿದಾವಲ್ಲ, ಕೆಟ್ಟ ಪದ್ಧತಿಗಳಿದೆಯಲ್ಲ, ಇದನ್ನೆಲ್ಲ ನಾವು ಸುಧಾರಿಸ್ಕೊಳ್ಬೇಕು. ನಾವು ನಮ್ಮೊಳಗೆ ಸುಧಾರಿಸ್ಕೊಂಡು ನಾವು ಸರಿ ಹೋದ್ಮೇಲೆ ಬೇರೆಯವ್ರಿಗೆ ಹೇಳಕ್ ಆರಂಭ ಮಾಡೋದು. ನಮ್ಗೆ ಆ ನೈತಿಕತೆ ಇಲ್ಲ. ಮತ್ತೆ ಯಾರು ಬೇರೆ ಧರ್ಮದಲ್ಲಿದೆ ಆ ಧರ್ಮದಲ್ಲಿ ಎಲ್ಲೋ ಬೇಕಾದ್ರೆ ಅವ್ರು ಕೇಳಬೇಕು, ನಾವಲ್ಲ. ನಾವು ಕೇಳಬೇಕಂದ್ರೆ ನಮ್ಮ ಧರ್ಮದೊಳಗಡೆ ಇರುವಂತ ಆಚರಣೆ ಏನಿದಾವೆ, ಅನಿಷ್ಟ ಪದ್ಧತಿಗಳಿದಾವೆ, ಕೆಟ್ಟ ಪದ್ಧತಿಗಳಿದಾವೆ, ಅದು ಸುಧಾರಿಸ್ಕೋಬೇಕು. ಸುಧಾರಣೆ ಆಗಿದೆ. ಬಹಳ ಹಿಂದಿನ ಸ್ಥಿತಿಗೆ ಹೋಲಿಸ್ಕೊಂಡ್ರೆ ಇವತ್ತಿಗೆ ನಮ್ಮ ದೇಶದಲ್ಲಿ ಹಲವಾರು ದಾರ್ಶನಿಕ ಹುಟ್ಟಿದ್ದಾರೆ, ದಾಸರು ಹುಟ್ಟಿದ್ದಾರೆ, ಎಲ್ಲರೂ ಹುಟ್ಟಿ ಕಾಲಕ್ಕೆ ಇದೆಲ್ಲವನ್ನು ಸುಧಾರಣೆ ಮಾಡ್ಕೊಂಡು ಬಂದಿದ್ದಾರೆ. ಸೊ ಹಾಗೆ ಕೂಡ ಇದು ಅಷ್ಟೇ. ಅಯ್ಯಪ್ಪ ಸ್ವಾಮಿ ದೇವಾಲಯಕ್ಕೆ ಇನ್ನೊಂದಷ್ಟು 100 ವರ್ಷದ ಕಾಲ, ಹಲವು ವರ್ಷಗಳ ನಂತರ ಸಾವಿರಾರು ಸಂಖ್ಯೆಯಲ್ಲಿ ಹೆಣ್ಮಕ್ಳು ಹೋಗ್ತಾರೆ. ಅದನ್ನ ತಡೆಯಕ್ಕೆ ಯಾರ ಕಲ್ಲೂ ಸಾಧ್ಯ ಇಲ್ಲ. ಸಮಾಜ ಬದಲಾಗ್ತದೆ, ಹಿಂಗೆ ಉಳಿಯಲ್ಲ ಸಮಾಜ. ಹೇಳೋ ರೀತಿಯಲ್ಲಿ ಸಮಾಜ ಸುಧಾರಣೆ ಆದಂತೆ ಧಾರ್ಮಿಕ ಭಾವನೆಗಳಲ್ಲೂ ಸುಧಾರಣೆ ಆಗ್ಬೇಕು ಅಂತ ಹೇಳ್ತೀರಾ? ಹೌದು, ಖಂಡಿತ ಆಗ್ಬೇಕು. ಮತ್ತೆ ಅದು ಆಗೇ ಆಗ್ತದೆ. ಅದು ತಡೆಯಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಹಾಗನ್ಬಿಟ್ಟು ಈಗ ಈ ವಿಚಾರವನ್ನ ತೆಗೆದುಕೊಂಡಂತ ಸಂದರ್ಭದಲ್ಲಿ ನಿನ್ನೆ ಆದಂತ ಘಟನೆ ಇದೀಗ ಕೇರಳವನ್ನ ಉದ್ವಿಗ್ನ ಪರಿಸ್ಥಿತಿಗೆ ತಂದಿದೆ. ಅಮಾಯಕರು ಸಾವಿಗೀಡಾಗ್ತಾ ಇದ್ದಾರೆ, ಶಾಂತಿ ಸುವ್ಯವಸ್ಥೆ ಕದಡ್ತಾ ಇದ್ದಾರೆ. ಇದಕ್ಕೆ ಯಾರು ಹೊಣೆ ಆಗ್ತಾರೆ? ಹಾಗೆ ಇದಕ್ಕೆ RSS ಹೊಣೆ ಆಗಬೇಕು. ಯಾವ ಆಧಾರದ ಮೇಲೆ RSS ಅನ್ನು ಹೊಣೆ ಮಾಡ್ತಾರೆ? ಅದೇ ಅವ್ರು ನೋಡಿ, ಯಾಕೆ ಅವ್ರನ್ನ ಹೊಣೆ ಮಾಡ್ತೀರಿ ಅಂತ ಹೇಳಿದ್ರೆ, ಸುಪ್ರೀಂ ಕೋರ್ಟ್ ಒಂದು ತೀರ್ಪು ಕೊಟ್ಟಿದೆ. ಏನಂತ, ಹೆಣ್ಣು ಮಕ್ಕಳು ಯಾವುದೇ ವಯಸ್ಸಿನವರು ಕೂಡ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದಕ್ಕೆ ಅವಕಾಶ ಕೊಟ್ಟಿದೆ. ನಮ್ಮ ದೇಶದಲ್ಲಿ ಅತ್ಯುನ್ನತವಾದಂತಹ ನ್ಯಾಯಸ್ಥಾನ ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ ಯಾವ ಆಧಾರದ ತೀರ್ಪು ಕೊಟ್ಟಿರೋದು? ನಮ್ಮ ದೇಶದ ಸಂವಿಧಾನ ಇದೆ. ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳಂತ ಇದಾವೆ. ಮೂಲಭೂತ ಹಕ್ಕಲ್ಲಿ ತನಗೆ ಇಚ್ಛೆ ಬಂದ ಧರ್ಮವನ್ನ ಅನುಸರಿಸುವಂತ, ಆಚರಿಸುವಂತ, ತನ್ನ ಬೇಕಾದ ದೇವರುಗಳನ್ನ ಪೂಜೆ ಮಾಡುವಂತ ಅವಕಾಶ ಭಾರತ ದೇಶದ ಎಲ್ಲ ಪ್ರಜೆಗಳಿಗಿದೆ. ಅದರಲ್ಲಿ ಮಹಿಳೆಯರಿಗೆ, ಪುರುಷರಿಗೆ, ದಲಿತರಿಗೆ ಎಲ್ಲರಿಗೂ ಅವಕಾಶಗಳಿದಾವೆ. ಆ ತೀರ್ಪಿಗೆ ವಿರುದ್ಧವಾಗಿ ಇವತ್ತು ಅಲ್ಲಿ RSS ಅವರು, ಬಿಜೆಪಿ ಗಲಾಟೆ ಎಬ್ಬಿಸ್ತಾ ಇರೋದು. ಅವರು ಹಿಂಸೆ ಸೃಷ್ಟಿ ಮಾಡ್ತಾ ಇದ್ದಾರೆ. ಅವರು ಜವಾಬ್ದಾರ. ಅಲ್ಲಿರುವಂತ ಎಲ್ಲಾ ಭಕ್ತರು RSS ನವರು ಅಲ್ಲ, ಅಲ್ಲಿರುವಂತರು ಅಯ್ಯಪ್ಪ ಭಕ್ತರು ಅನ್ನೋದನ್ನ ನಾವು ಮೆನ್ಷನ್ ಮಾಡಲೇಬೇಕು ಸರ್. RSS ಬಿಜೆಪಿ ಅನ್ನೋದು ಕೇವಲ ಈ ರೀತಿ ಬೇರೆ ಪಕ್ಷದವರಿಗೆ ಮುಖವಾಡಕ್ಕೆ ಕಾಣುವಂಥದ್ದು ಅಷ್ಟೇ ಅಂತ ಹೇಳಬೇಕೆ ಹೊರತು ಎಲ್ಲರೂ ಅಯ್ಯಪ್ಪ ಭಕ್ತರನ್ನ RSS ಅಂತ ಹೇಳಕ್ ಸಾಧ್ಯ ಇಲ್ಲ. ನಾನು ಕೂಡ ಒಬ್ಬ ಅಯ್ಯಪ್ಪ ಭಕ್ತ ಆಗ್ತೀನಿ, ಮತ್ತೊಬ್ಬರು ಅಯ್ಯಪ್ಪ ಭಕ್ತರಾಗ್ತಾರೆ. ನಾವ್ ಯಾರು RSS ನಲ್ಲಿ ಇಲ್ಲ. ಯಾವ ಆಧಾರದ ಮೇಲೆ RSS ಅಂತ ನೀವು ಗುರುತು? ಅಲ್ಲಿ ಪ್ರಚೋದನೆ ಮಾಡ್ತಾರ ಯಾರು, ಅಲ್ಲಿ ಭಾಷಣ ಮಾಡ್ತಾರ ಯಾರು, ಅಲ್ಲಿ ಮುಂಚೂಣಿರೋರು ಯಾರು? ಆ ಎಲ್ಲ ನಾಯಕರುಗಳು ಅವರೇ. ಈಗ ಹೆಣ್ಮಕ್ಳುಗಳು ಹಿಂದೂಗಳಲ್ವಾ? ಅವ್ರಿಗೆ ಸಮಾನ ಅವಕಾಶ, ಹಿಂದೂಗಳಿಗೆ ಧರ್ಮದೊಳಗೆ ಇರುವಂತಹ ಹೆಣ್ಣು ಮಕ್ಕಳಿಗೆ ದೇವಸ್ಥಾನಗಳಿಗೆ ಅವಕಾಶ ಇರಬಾರ್ದು. ಅದಕ್ಕೆ ಸರ್ ಅಲ್ಲಿರುವಂತ ಪ್ರಾಂತ್ಯದವರೇ ಒಪ್ತಾ ಇಲ್ವಲ್ಲ? ಬೇಡ, ನಮಗೆ ನಮ್ಮ ಹಿರಿಯಕರಾಗಿರ್ಬೋದು, ನಮ್ಮ ಪದ್ಧತಿಯಲ್ಲಿ ಇಲ್ಲ ಅಂತ ಒಪ್ತಾ ಇರ್ಬೇಕಾರೆ ಯಾಕೆ ಒತ್ತಾಯ ಪೂರ್ವಕ? ಮೊನ್ನೆ ಮಾನವ ಸರಪಳಿ ಮಾಡಿದರೆ ಘನತೆಗೆ, ಹೆಣ್ಣು ಮಕ್ಕಳ ಘನತೆಗಾಗಿ, ಸ್ವಾಭಿಮಾನಕ್ಕಾಗಿ ಮೊನ್ನೆ ಹೆಣ್ಮಕ್ಳು ದೊಡ್ಡ ಪ್ರಮಾಣದಲ್ಲಿ ಮಾನವ ಸರಪಳಿ ಮಾಡಿದ್ದಾರೆ. ಅವರೆಲ್ಲ ಯಾರು? 750 ಕಿಲೋಮೀಟರ್ನ ಸರಪಳಿ ಬೆಳಗಿತ್ತು ಸರ್. ಅದನ್ನ ಯಾರು ಮಾಡಿರೋದಲ್ಲ? ತಮ್ಮ ಘನತೆಗಾಗಿ, ತಮ್ಮ ಸ್ವಾಭಿಮಾನಕ್ಕಾಗಿ, ತಮ್ಮ ಧಾರ್ಮಿಕ ಹೆಣ್ಣು ಮಕ್ಕಳ, ಇಡೀ ಹೆಣ್ಣು ಮಕ್ಕಳ, ಭಾರತ ದೇಶ ಒಟ್ಟು ಹೆಣ್ಣು ಮಕ್ಕಳ ಪ್ರತಿನಿಧಿಗಳಾಗಿ ಅಲ್ಲಿ ಜನ ಹೆಣ್ಮಕ್ಳು ತಾವು ಹೆಣ್ಣು ಮಕ್ಕಳ ಘನತೆಗಾಗಿ, ಸ್ವಾಭಿಮಾನಕ್ಕಾಗಿ, ಕೋಟಿ ಭಕ್ತಾದಿಗಳ ಭಾವನೆ ಉಳಿಸೋದಕ್ಕಾಗಿ 750 ಕಿಲೋಮೀಟರ್ ದೀಪವನ್ನ ಉರಿಸಿದ್ರು ಸರ್. ಅದಕ್ಕೆ ಬೆಲೆ ಇಲ್ವಾ? ಧಾರ್ಮಿಕ ಭಾವನೆಗೆ ಬೆಲೆ ಇಲ್ವಾ? ಹಾಗಿದ್ರೆ ನೋಡಿ, ಯಾರು ಧಾರ್ಮಿಕ ಭಾವನೆಗಳಿಗೆ ಬೆಲೆ ಇಲ್ಲ ಅಂತ ಹೇಳ್ತಿಲ್ಲ. ಧಾರ್ಮಿಕ ಆಚರಣೆಗಳು, ನೀವು ಧಾರ್ಮಿಕ ಭಾವನೆಗಳನ್ನ, ಹೆಣ್ಮಕ್ಳಿಗೆ ಧಾರ್ಮಿಕ ಭಾವನೆಗಳಿಲ್ವಾ? ಹೆಣ್ಣು ಮಕ್ಕಳಿಗೆ ಧಾರ್ಮಿಕ ಭಾವನೆಗಳಿಲ್ವಾ? ಹೆಣ್ಣು ಮಕ್ಕಳಿಗೆ ಪೂಜೆ ಮಾಡಬೇಕು, ಧಾರ್ಮಿಕ ಭಾವನೆಗಳಿಲ್ವಾ? ಅದನ್ನ ಚುತ್ತಿ ತರ್ತೀರಿ. ಮಹಿಳೆಯರಿಗೆ ಸಂಪೂರ್ಣ ನಿಷೇಧ ಇಲ್ಲ ಅಂತ ಹೇಳ್ತಿಲ್ಲ. 1 ರಿಂದ 10 ವರ್ಷ ಇದೆ. ಅದಾದ ಬಳಿಕ 50ರಿಂದ ಅವರ ಜೀವ ವಯೋಮಾನ ಎಲ್ಲಿವರೆಗೂ ಇರ್ಬೋದು, ಹೋಗ್ಬೋದಲ್ಲ. ಆ ಮಧ್ಯ ವಯಸ್ಕರಲ್ಲಿ ಆಗುವಂತಹ ಒಂದು ಏನೋ ಅವರ ದೈಹಿಕ ಬದಲಾವಣೆಗಳಿರುತ್ತೆ. ಅವರು ಆ ರೀತಿಯಲ್ಲಿ ಕ್ಲೀನ್ ಆಗಿರೋಕ್ಕಾಗೋದಿಲ್ಲ, ಬೇರೆ ರೀತಿ ಆಗುತ್ತೆ ಅನ್ನೋ ವಿಚಾರವಾಗಿ ಅದನ್ನ ಖಂಡಿಸಿದ್ರು. ಅದು ತಪ್ಪ. ಬೇರೆ ಧರ್ಮದಲ್ಲೂ ಕೂಡ ಆ ರೀತಿಯಾಗಿ ಅಂತ ಸಮಯದಲ್ಲಿ ಯಾರು ಕೂಡ ಪ್ರಾರ್ಥನೆ ಮಾಡೋದಿಲ್ಲ, ಮಸೀದಿಗೂ ಹೋಗೋದಿಲ್ಲ, ಚರ್ಚ್ಗೂ ಹೋಗೋದಿಲ್ಲ, ಯಾವುದೇ ಪ್ರಾರ್ಥನಾ ಮಂದಿರಕ್ಕೂ ಹೋಗೋದಿಲ್ಲ. ಹಿಂದೂಗಳಿಗೆ ಯಾಕೆ ಹೆಣ್ಮಕ್ಳ ಬಗ್ಗೆ ತುಂಬಾ ತಿರಸ್ಕಾರದಿಂದ ಕಾಣ್ತಾ ಇದ್ದಾರೆ ನೀವು? ಯಾವುದೇ ಹೆಣ್ಮಗಳು ಅಂತ ಟೈಮಲ್ಲಿ ಪೂಜೆ ಮಾಡಕ್ ಹೋಗಲ್ಲ, ಮನೆ ಒಳಗುವೆ ಆಯ್ತಾ? ಯಾವ್ದೇ ಹೆಣ್ಮಕ್ಳು ಹೋಗಲ್ಲ ಪೂಜೆ ಮಾಡಕ್. ಹೌದು, ಅದು ನೀವು ಬಹಳ ತಿರಸ್ಕಾರ ಹೆಣ್ಮಕ್ಳು ಹಂಗಂತ್ರ ಆ ಟೈಮಲ್ಲಿ ದೇವಸ್ಥಾನಕ್ಕೆ ಹೋಗ್ಬಿಡ್ತಾರೆ ಅನ್ಕೊಂಡಿದ್ದೀರಾ ನೀವು? ಸ್ವತಃ ಅವರೇ ಹೋಗದಿದ್ದಂತ ಸಂದರ್ಭದಲ್ಲಿ ಒತ್ತಾಯ ಯಾರು ಒತ್ತಾಯ ಮಾಡ್ತಾ ಇಲ್ಲ. ಯಾರು ನಾವು ಯಾರು ನೋಡಿ ಹೆಣ್ಣು ಮಕ್ಕಳು ನೋಡ್ಕೊಳ್ಳಿ,
ಇಷ್ಟು ವರ್ಷ ಅವರಿಲ್ಲ. ಈ ಕಮ್ಯುನಿಸ್ಟ್ ಪಾರ್ಟಿ ನೋಡಿ, ನಮ್ಗೇನ್ ಗೊತ್ತಾ, ಯಾವುದೇ ಜನ ಯಾವುದೇ ದೇವಸ್ಥಾನಕ್ಕೆ ಹೋಗಕ್ಕೆ ನಮ್ದು ಅಭ್ಯಂತರ ಇಲ್ಲ. ಯಾವುದೇ ಸಮಯದಲ್ಲಿ ಯಾವ ಸಮಯದಲ್ಲಿ ಯಾರು ಬೇಕಾದ್ರೆ ಯಾವ ದೇವಸ್ಥಾನಕ್ಕೆ ಹೋಗ್ಬೋದು, ನಮ್ಮ ಅಭ್ಯಂತರ. ಅದು ನಮ್ಮ ಕಾರ್ಯಕ್ರಮನೂ ಅಲ್ಲ ಅದು, ಆಯ್ತಾ. ನಮ್ ಕಾರ್ಯಕ್ರಮ ಏನಿವತ್ತು ರೈತರು ಆತ್ಮಹತ್ಯೆ ಆಗ್ತಿದ್ದಾರೆ, ರೈತರ ಬೆಲೆಗೆ ಸರಿಯಾಗಿ ಬೆಲೆ ಸಿಗ್ತಾ ಇಲ್ಲ, ಉದ್ಯೋಗ ಸಿಗ್ತಾ ಇಲ್ಲ, ನಿರುದ್ಯೋಗ ಬೆಳೀತಾ ಇದೆ, ಕಾರ್ಮಿಕರು ಬೀದಿ ಪಾಲಾಗ್ತಾರೆ, ಆಯ್ತಾ. ಅಗತ್ಯ ವಸ್ತುಗಳ ಬೆಲೆ ಜಾಸ್ತಿ ಆಗಿದಾವೆ, ದಲಿತರ ಮೇಲೆ ದೌರ್ಜನ್ಯಗಳು ಜಾಸ್ತಿ ಆಗಿದಾವೆ, ಆದಿವಾಸಿಗಳ ಮೇಲೆ ದೌರ್ಜನ್ಯಗಳು ಜಾಸ್ತಿ ಆಗ್ತಿದಾವೆ. ಇವು ನಮ್ಮ ಸಮಸ್ಯೆಗಳು, ಇವು ನಮ್ಮ ಬೇಡಿಕೆಗಳು. ಇವತ್ತು ಅದು ಬಹಳ ಪ್ರಧಾನವಾಗಿ ಚರ್ಚೆ ಆಗಬೇಕಾದ ಇವತ್ತು ಸರ್. ಅಲ್ಲ, ಈ ವಿಚಾರವನ್ನ ಬಿಟ್ಟು ಈ ರೀತಿಯಾಗಿ ಅದನ್ನ ವಿರೋಧ ಮಾಡಿದಂತವರಿಗೆ ಎಲ್ಲಾ ಈ ರೀತಿಯಾದಂತ ಪಕ್ಷದವರಾಗಿರ್ಬೋದು, CPIM ಆಗಿರ್ಬೋದು, ಕಮ್ಯುನಿಸ್ಟ್ ಅವರಾಗಿರ್ಬೋದು, ಎಲ್ಲರೂ ಸಪೋರ್ಟ್ ಮಾಡೋದು ಎಷ್ಟು ಸರಿ? ನೀವ್ ಹೇಳಿದ ಮಾತಿಗೆ ನಾನು ಬರ್ತೀನಿ. ಹಾಕಿದ್ರೆ ನಾನೇನ್ ಗೊತ್ತಾ, ಈ ದೇಶದಲ್ಲಿ ಮೂಲಭೂತ ಹಕ್ಕಂತ ಒಂದಿದೆ. ಹೌದು, ಆ ಹಕ್ಕನ್ನ ಯಾರೋ ಒಂದು ಸಂಘಟನೆಯವರು ಕಿತ್ಕೊಳ್ಳಕ್ಕೆ ಏನ್ ಅಧಿಕಾರ ಇದೆ? ಇವ್ರಿಗೆ ಸಂವಿಧಾನ ಮೇಲೆ ಅಧಿಕಾರ ಗೌರವ ಇಲ್ವ ಅವ್ರಿಗೆ? ಹಾಗಾದ್ರೆ ಸುಪ್ರೀಂ ಕೋರ್ಟ್ ತೀರ್ಪು ಮೇಲೆ ಗೌರವ ಇಲ್ವಾಗಾರೆ? ಅದನ್ನ ಗೌರವಿಸ್ಬೇಕಲ್ವಾ ಇವರು? ಸುಪ್ರೀಂ ಕೋರ್ಟ್ ತೀರ್ಪನ್ನ ಗೌರವಿಸ್ಬೇಕಲ್ವಾ? ಬೇಕಾದ್ರೆ ತಿಳುವಳಿಕೆ ಹೇಳಿ ಜನಕ್ಕೆ. ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿದ ತಕ್ಷಣ ನಾವು ಅದನ್ನ ಒಪ್ಕೋಬೇಕು ಅಂತೇನಿಲ್ಲ. ಯಾಕೆಂದ್ರೆ ಇದು ಶಬರಿಮಲೆ ಆಚರಣೆ ವಿಚಾರ, ಇದು ಸಾವಿರಾರು ವರ್ಷಗಳ ಇತಿಹಾಸ ಇರುವಂತದ್ದು. ಇದನ್ನ ನೀವು VIP ಗೇಟ್ ಇಂದ ನೀವು ಆ ಸಂದರ್ಭ ನೋಡ್ಕೊಂಡು ಅದರಲ್ಲಿ ಸಾಮಾನ್ಯ ಭಕ್ತ ಹೋಗ್ಬೇಕು ಅಂದ್ರೆ ಲೆಟ್ರು, ಆಧಾರ್ ಕಾರ್ಡು, ಆಮೇಲೆ VIP ಲೆಟ್ರು, ಇದನ್ನೆಲ್ಲ ತಂದ್ರೆ ಮಾತ್ರ ನೀವು ಅಲ್ಲಿ ಹತ್ತಿಸ್ತೀರಿ. ಇವ್ರಿಬ್ರು ಹತ್ಬೇಕಾದ್ರೆ ನಿಮ್ಗೆ ಯಾರು ಕಣ್ಣು ಕಾಣಿಸ್ಲಿಲ್ವೇ? ಮುಂದ್ಗಡೆ ಇಬ್ರು ಗಾರ್ಡ್ ನಿಂತಿದ್ದಾರೆ, ಮೀಡಿಯಾದಲ್ಲಿ ನೋಡಿಬೇಕಾರೆ ಆ ಗಾರ್ಡ್ ಅವ್ರು ಹಾಗೆ ನಿಂತಿದ್ದಾರೆ. ಹತ್ತಿಸೋನ ಒಬ್ಬ IPS ಅಧಿಕಾರಿ, ಅವನು ಕರ್ಕೊಂಡು ಹೋಗ್ಬಿಟ್ಟು ಮೇಲೆ ಲಾ ಆಫ್ ಎನ್ಫೋರ್ಸ್ಮೆಂಟ್ ಅಂತ ಒಂದಿದೆ. ಲಾ ಆಫ್ ಎನ್ಫೋರ್ಸ್ಮೆಂಟ್ ಮಾಡಬೇಕಾದ್ರೆ ಅದು ಇಟ್ಸ್ ಅ ಡ್ಯೂಟಿ ಆಫ್ ದ ಸ್ಟೇಟ್ ಗವರ್ನಮೆಂಟ್. ಈಗ ಸುಪ್ರೀಂ ಕೋರ್ಟ್ ಇದೆ, ನಾನು ಹೇಳಿಲ್ವಾ, ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ. ಹಿಂದೂ ಧರ್ಮದೊಳಗಿರುವಂತಹ ಕೆಟ್ಟ ಅನಿಷ್ಟಗಳನ್ನ ಮೊದಲು ತಿದ್ದುಪಡಿ ಮಾಡಿ ಆಮೇಲೆ ಬೇರೆ ಧರ್ಮದ ಮಾತಾಡುವ. ನಮ್ಗೆ ನಮ್ ಧರ್ಮ ಅಲ್ಲ ಅದು, ಅಲ್ಲಿ ಸುಧಾರಣೆ ಆಗ್ಬೇಕಾದ್ದು ಆ ಧರ್ಮದವ್ರ ಕೆಲಸ, ಆ ಧರ್ಮದವ್ರ ಕೆಲಸ. ಅಲ್ಲಿ ಹೆಣ್ಮಕ್ಳು ಏನಾದ್ರು ಕೂಡ ಅವ್ರು ದೇವಸ್ಥಾನ ಮಸೀದಿಗೆ ಹೋಗ್ಬೇಕಾದ್ರೆ ನಮ್ ಬೆಂಬಲ ಇದೆ. ಅಲ್ಲಿ ಹೆಣ್ಮಕ್ಳು ಮಸೀದಿ ನಮ್ ಬೆಂಬಲ ಇದೆ. ಆದ್ರೆ ಹೋಗ್ಬೇಕಾದ್ರೆ ಅವರು ನಮ್ಮ ಮನೆ ಒಳಗೆ ಕರ್ಕೊಂಬರಲ್ಲ. ನಂದೇನಪ್ಪ ಅಂದ್ರೆ ಹಿಂದೂ ಧರ್ಮದೊಳಗಿರುವಂತ ಅನಿಷ್ಟ ಆಚರಣೆಗಳನ್ನ ತಗರಾಗಬೇಕಾದ್ರೆ ಅನಿಷ್ಟ ಆಚರಣೆಗಳಿಂದ ಜಾತಿ ವ್ಯವಸ್ಥೆ ಏನಿದೆ ಇಲ್ಲಿ, ಮನುಷ್ಯರಾಗಿ ಕಾಣದೇ ಇರುವಂತ ವ್ಯವಸ್ಥೆಗಳಿದಾವಲ್ಲ ಇಲ್ಲಿ, ಈ ಧರ್ಮದ ಒಳಗಿರುವಂತ ಆಚರಣೆ ಮೊದಲು ತೆಗೆದುಹಾಕಿ. ನೀವು ಕೂಡ ದಾರ್ಶನಿಕರಾಗಿ, ನೀವು ದಾರ್ಶನಿಕರಾಗಿ, ನೀವು ರಾಜಾರಾಮ್ ಮೋಹನ್ ರಾಯ್ ಮುಂದುವರಿಸ್ತೀನಿ ಚಿಕ್ಕ ಬ್ರೇಕ್ನ ನಂತರ. ವಿರಾಮದ ನಂತರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಮ್ಮ ಮಾತುಕತೆಯನ್ನು ಮುಂದುವರಿಸೋಣ. ಎಸ್ ಗಿರಿಧರ್ ಅವರೇ, ನೀವು ಕೂಡ ಇವಾಗ ಹೇಳಬೇಕು. ಯಾಕಂದರೆ ಒಂದೆಡೆ ಅಲ್ಲಿರುವಂತಹ ಒಂದು ಸಂವಿಧಾನಿಕವಾಗಿ ನಾವು ಆ ಕಾನೂನನ್ನು ಉಲ್ಲಂಘನೆ ಮಾಡ್ತಾ ಇದೀವಿ ಅಂತ ಕೂಡ ಹೇಳ್ತಾರೆ ಪ್ರಗತಿಪರರು. ಹಾಗಿದ್ರೆ ಅಲ್ಲಿ ಆ ಸ್ಥಳದಲ್ಲಿರುವಂತಹ ಧಾರ್ಮಿಕ ಪದ್ಧತಿ ಅಥವಾ ಧಾರ್ಮಿಕ ಭಾವನೆಗಳನ್ನು ನಾವು ಉಲ್ಲಂಘನೆ ಮಾಡೋದಕ್ಕೆ ಆಗೋದಿಲ್ವಾ? ಧಾರ್ಮಿಕ ಕ್ಷೇತ್ರಗಳಲ್ಲಿ ಧಾರ್ಮಿಕ ಸಂವಿಧಾನಗಳು ಕೂಡ ಅಲ್ಲಲ್ಲೇ ಆಗಿ ತನ್ನದೇ ಆದಂಥ ಒಂದು ರೂಲ್ಸ್ ಆಗಿರ್ಬೋದು, ರೆಗ್ಯುಲೇಷನ್ಸ್, ತನ್ನದೇ ಆದ ಪದ್ಧತಿಯನ್ನು ಮಾಡ್ಕೊ ಬಂದಿರುತ್ತೆ. ಅದನ್ನು ಉಲ್ಲಂಘನೆ ಮಾಡೋದು ಎಷ್ಟು ಮಟ್ಟಿಗೆ ಸರಿ? ನನ್ನ ಮೊದಲನೇ ಪ್ರತಿಕ್ರಿಯೆ, ಕಂದಾಚಾರಗಳನ್ನು ಕಾಲಕಾಲಕ್ಕೆ ಬದಲಾಗುತ್ತೆ ಅನ್ನೋದನ್ನು ನಾನು ಸ್ವಾಗತ ಮಾಡ್ತೇನೆ. ಆದರೆ ಇದು ಕಂದಾಚಾರ ಅಲ್ಲ, ಅದು ಒಂದು ಧಾರ್ಮಿಕ ಪದ್ಧತಿ. ಅವ್ರು ಹೇಳಿದಂಥ ಅನೇಕ ವಿಚಾರಗಳು ಕಂದಾಚಾರಗಳನ್ನು ಅದು ಸರಿಯಾಗೋ ಅಗತ್ಯ ಇತ್ತು, ಕಾಲಕಾಲಕ್ಕೆ ಸರಿಯಾಗಿದೆ. ಅದು ಒಂದು ಕಡೆ ಇರಲಿ. ಇವರು ಶಬರಿಮಲೆ ವಿಚಾರವನ್ನು ತಗೊಂಡು ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಡ್ತು ಅಂತ ಆದೇಶವನ್ನು ಇಟ್ಟು ಕದ್ದು ಮುಚ್ಚಿ 144 ಸೆಕ್ಷನನ್ನು ಡಿಕ್ಲೇರ್ಡ್ ಮಾಡಿ ಭಾಳ ಫೋರ್ಸ್ ಆಗಿ ತಗೊಂಡೋಗಿ ಮಹಿಳೆಯರನ್ನು ದರ್ಶನ ಮಾಡಿಸುವಂಥ ಆಚಾರ ಏನು ಬೇಕಿರಲಿಲ್ಲ. ನನ್ನ ದೃಷ್ಟಿಯಲ್ಲಿ ಕಮ್ಯುನಿಸ್ಟ್ ಅಂತ ಅಂದರೆ ಈ ದೇಶವನ್ನು, ಧರ್ಮವನ್ನು, ಸಂಸ್ಕೃತಿಯನ್ನು ನಾಶ ಮಾಡೋದ್ರಲ್ಲಿ ಮೊದಲನೇದು ಆ ಸ್ಥಾನದಲ್ಲಿ ಇದೆ ಅಂತ ನಾನು ಭಾವಿಸ್ತೇನೆ. ಇವತ್ತು ಈ ದೇಶದ ಕೈಗಾರಿಕೋದ್ಯಮ ಹಾಳಾಗಲಿಕ್ಕೆ ಕಮ್ಯುನಿಸ್ಟರೇ ಕಾರಣ. ಯಾವ ಕೈಗಾರಿಕೆಯೂ ಈ ದೇಶದಲ್ಲಿ ನಡೀದೇ ಇರಲಿಕ್ಕೆ ಭಾಳ ದೊಡ್ಡ ಪಾತ್ರ ಕಮ್ಯುನಿಸ್ಟರದು. ಮತ್ತು ಇವತ್ತು ನಾನು ಮಾತಾಡ್ತಾ ಇದ್ದೀನಿ, ಇವತ್ತು ಈ ಧರ್ಮದ ವಿಚಾರ ಬಂದಾಗ ಯಾಕೆ ಇವರು ಕಮ್ಯುನಿಸ್ಟರ ಕಣ್ಣಿಗೆ ಹಿಂದೂಗಳು ಮಾತ್ರ ಕಾಣಿಸ್ತಾರೆ? ಅದು ನನ್ನ ಪ್ರಶ್ನೆ. ಅವ್ರು ಹೇಳಿದ್ರು, ಬಸವಣ್ಣವ್ರು ಹೇಳಿದ್ರು ಅಂತ. ಆದರೆ ಅವ್ರಿಗೆ ಬೇರೆ ಧರ್ಮದ ಹೆಣ್ಮಕ್ಳು ರೀತಿ ಯಾಕೆ ಕಾಣೋದಿಲ್ಲ? ಹಿಂದೂ ಧರ್ಮದ ಹೆಣ್ಮಕ್ಳಿಗೆ ಮಾತ್ರವೇ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಯಾಕೆ ಅನ್ಸ್ಬೇಕು ಅವ್ರಿಗೆ? ಮತ್ತು ಅಲ್ಲಿಯ ಧಾರ್ಮಿಕ ಪದ್ಧತಿ ಇದು 800 ವರ್ಷಗಳ ಇತಿಹಾಸ ಇರ್ತಕ್ಕಂಥ ದೇವಸ್ಥಾನ. ಮತ್ತು ಬಹಳ ದೊಡ್ಡ ತಪ್ಪು ಕಲ್ಪನೆ ಅಂದ್ರೆ ಮಹಿಳೆಯರಿಗೆ ಪ್ರವೇಶನೇ ಇಲ್ಲ ಅಂತಿಲ್ಲ ಅಲ್ಲಿ.
10 ವರ್ಷದವರೆಗೆ ಪ್ರವೇಶ ಇದೆ. ನಾವು ಕೂಡ ಅದನ್ನ ಹೇಳೋದು. ಅದಾದ ನಂತರ 50 ವರ್ಷದ ಮೇಲ್ಪಟ್ಟವರಿಗೆ ಪ್ರವೇಶವಿದೆ. ಹೋಗ್ಲಿ, ಅದನ್ನ ಕೇಳಬೇಕಾಗಿರ್ತಕ್ಕಂಥವ್ರು ಯಾರು? ಮಹಿಳೆಯರು. ಯಾವ ಮಹಿಳೆಯರು? ಹಿಂದೂ ದೇವರುಗಳ ಶ್ರದ್ಧೆ ಇರುವ ಮಹಿಳೆಯರು ಕೇಳಬೇಕಾಗಿದೆ. ಇಲ್ಲಿ ಕೇಳ್ತಾ ಇರತಕ್ಕಂಥದ್ದು ಯಾರು? ರೆಹನಾ ಫಾತಿಮಾ, ಇನ್ನೊಬ್ರು ಮೇರಿ. ಇವತ್ತು ಯಾರನ್ನೋ ಇಬ್ರು ದರ್ಶನ ಮಾಡಿದೀವಿ ಅಂತ ಹಿಂದೂ ಹೆಸರು ತೋರಿಸ್ತಾ ಇದಾರಲ್ಲ, ಕನಕ ದುರ್ಗಾ ಮತ್ತು ಬಿಂದು ಅಂತೇಳಿ. ಆ ಕನಕ ದುರ್ಗಾ ಮಲ್ಲಪುರಂ ಡಿಸ್ಟಿಕ್ ಅಂತ ಇರ್ತಕ್ಕಂಥವಳು, ಅವಳು CPI ಕಾರ್ಯಕರ್ತೆ. ಹೌದು. ಇವರ ಕಾರ್ಯಕರ್ತರನ್ನ ಎತ್ಕೊಟ್ಟು ಹಿಂದೂ ಧರ್ಮದ ಮೇಲೆ ಇದು ಒಂದು ಅನಾಚಾರವನ್ನ ಮಾಡ್ಲಿಕ್ಕೆ, ಅತ್ಯಾಚಾರವನ್ನು ಮಾಡ್ಲಿಕ್ಕೆ ಹೊರಟಿದಾರಲ್ಲ, ಇದು ಎಷ್ಟರ ಮಟ್ಟಕ್ಕೆ ಸರಿ ಇದೆ? ಆಗ ಈ ಪರಂಪರೆ ಇದೆಯಲ್ಲ, ಈ ಭಾರತ ದೇಶ ನಮ್ಮ ದೃಷ್ಟಿಯಲ್ಲಿ ಈ ಭಾರತ ದೇಶದ ಅತ್ಯಂತ ಸನಾತನ. ಇಲ್ಲಿ ಕಂದಾಚಾರಗಳನ್ನ ಹೋಗಲಿಸಕ್ಕೆ ಅವ್ರಕ್ಕಿಂತ ಮುಂಚೂಣಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಈ ದೇಶದಲ್ಲಿ ಅವರು RSS ಬಗ್ಗೆ ಆಪಾದನೆಯನ್ನ ಮಾಡಿದ್ರು. ಒಂದು ಗೊತ್ತಿರಲಿ, RSS ಇವತ್ತು ಎಲ್ಲ ಸಮಾಜವನ್ನ ಒಟ್ಟುಗೂಡಿಸಿ ದಲಿತರಿಗೆ ಸಮಾನತೆಯನ್ನು ಕೊಡಬೇಕು ಅಂತ ಹೋರಾಟ ಮಾಡೋದ್ರಲ್ಲಿ ಮುಂಚೂಣಿಯಲ್ಲಿದೆ. ಇವರು ಕಮ್ಯುನಿಸ್ಟರ್ ಆಗ್ಬೋದು, ಕಾಂಗ್ರೆಸ್ ಆಗ್ಬೋದು, ಅಂಬೇಡ್ಕರ್ನ ಯಾವ ರೀತಿ ನಡೆಸ್ಕೊಂಡ್ರು, ಅವತ್ತಿನ ದಿನ ದೀನ್ ದಯಾಳ್ ಉಪಾಧ್ಯಾಯರು ಅವ್ರ ಜೊತೆಗೆ ನಿಂತ್ಕೊಂಡ್ರು, ಅವರು RSS ಅವರೇ. ಆಯ್ತಾ? ಇವತ್ತು ನರೇಂದ್ರ ಮೋದಿ ಅವರು ತಗೊಳ್ತಾ ಇರ್ತಕ್ಕಂಥ ವಿಚಾರಗಳು, ಅವರು RSS ಅವರೇ, ನರೇಂದ್ರ ಮೋದಿ ಅವರು. ಅದನ್ನ ನಾವು ನೋಡಿದಾಗ ದಲಿತರನ್ನ ಮುಂಚೂಣಿಗೆ ತರಬೇಕು, ಈ ಕಂದಾಚಾರಗಳನ್ನ ಹೋಗಲಾಡಿಸಬೇಕು ಅಂತ RSS ಹೋರಾಟವನ್ನು ಮಾಡ್ತಾ ಇದೆ. ಇವರು ಈ ದೇಶದಲ್ಲಿ ಕಮ್ಯುನಿಸ್ಟ್ ಮುಳುಗೋಗಿದೆ, ಎಲ್ಲೂ ಅವರ ಅಸ್ತಿತ್ವ ಇಲ್ಲ. ಕೇರಳದಲ್ಲಿ ಒಂದು ಈ ನಾಯಿ ಬಾಲ ಅಳ್ಳಾಡಿಸ್ತಾ ಇದೆ. ಅದಕ್ಕೋಸ್ಕರ ಏನ್ ಮಾಡ್ತಿದ್ರೆ, ಆ ಬಾಲದಿಂದ ದೇಹಕ್ಕೆ ಶಕ್ತಿ ಕೊಡಬೇಕು ಅಂತ ಹೊರಟಿದ್ದಾರೆ ಕಮ್ಯುನಿಸ್ಟರು ಇದನ್ನ ಇಟ್ಕೊಂಡು. ಇವ್ರಿಗೆ ಅಷ್ಟು ಅರ್ಜೆಂಟ್ ಇರಲಿಲ್ಲ. ಹೋಗ್ಲಿ, ಸುಪ್ರೀಂ ಕೋರ್ಟಿನ ಎಲ್ಲ ಕಾನೂನುಗಳು ಇವ್ರು ಜಾರಿಗೆ ತಂದ್ಬಿಟ್ಟಿದಾರ. ಸುಪ್ರೀಂ ಕೋರ್ಟ್ ಕೊಟ್ಟಿದೆ, ಮಸೀದಿಯ ಮೇಲ್ಗಡೆ, ದೇವಸ್ಥಾನದ ಮೇಲ್ಗಡೆ, ಚರ್ಚಿನ ಮೇಲ್ಗಡೆ ಮೈಕನ್ನ ಹಾಕ್ಬಾರ್ದು. ಎಷ್ಟು ಪಾಲನೆ? 50%, 50 ಡಿಸಿಬಲ್ ಇರಬೇಕಾದ್ರೂ ಸೌಂಡು. ಬೆಳಗಿನ ಜಾವ 5 ಗಂಟೆಗೆ ಆಜಾನ್ ಕೂಗ್ತಾರಲ್ಲ, ಯಾವ ಕಮ್ಯುನಿಸ್ಟ್ ಪ್ರಶ್ನೆ ಮಾಡಿದ್ದಾರೆ? ಪಾರ್ಕ್ ಒಳಗಡೆ ವಾಟರ್ ಟ್ಯಾಂಕ್ ಇರಬಾರ್ದು ಕೇಳಿದ್ದಾರೆ. ಎಷ್ಟು ಕಾನೂನನ್ನು ತರಿಸಿದ್ದಾರೆ ಇವರು? ಇದು ಒಂದೇ ಮಾತ್ರ ಸುಪ್ರೀಂ ಕೋರ್ಟ್ ಆದೇಶವನ್ನು ಜಾರಿಗೆ ತರಬೇಕು ಅಂತ ಆತ್ತರದಲ್ಲಿ ಹೊರಟು, ಇದು ಹಿಂದೂ ಧರ್ಮದ ಮೇಲೆ ಮಾಡ್ತಾ ಇರ್ತಕ್ಕಂಥ ಅನಾಚಾರ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತೇನೆ. ತಳ ಸಮುದಾಯ ಸಂಸ್ಕೃತಿ ಒಂದಿದೆ, ಮೇಲ್ಜಾತಿಯ ಸಂಸ್ಕೃತಿ ಒಂದಿದೆ. ತಳ ಸಮುದಾಯ ಸಂಸ್ಕೃತಿ ಮೇಲೆ ಈ ಮೇಲ್ಜಾತಿ ಸಂಸ್ಕೃತಿಗಳು ದಬ್ಬಾಳಿಕೆ ನಡೆಸ್ತಾ ಬಂದಿದ್ದಾರೆ. ಇದು ನಡ್ಸ್ಕೊಂಡ್ ಬಂದಿದ್ದಾರೆ ಇವರು. ಇನ್ನು ಇವತ್ತು ಏನೇ ಆದಿಯಪ್ಪ ಸ್ವಾಮಿ ಇದೆಯಲ್ಲ, ಇದಕ್ಕೆ ಮಾಲೇಶ್ವರ ಬೆಟ್ಟ ಇತ್ತು, ಅಲ್ಲಿಗೆ ಹೆಣ್ಮಕ್ಳು ಹೋಗ್ತಿರ್ಲಿಲ್ಲ ಹಿಂದೆ. ಈಗ ರಸ್ತೆ ಆದ್ಮೇಲೆ ಎಲ್ಲ ಹೆಣ್ಮಕ್ಳು ಮಾಲೇಶ್ವರ ಬೆಟ್ಟಕ್ಕೆ ಹೋಗ್ತಿದ್ದಾರೆ. ಆಯ್ತಾ? ಹೋಗ್ತಿದ್ದಾರೆ. ಹಂಗೇನೆ ಅಯ್ಯಪ್ಪ ಸ್ವಾಮಿಗೆ ನಾಳೆನೂ ಹೋಗ್ತಾರೆ. ಇಲ್ಲಿ ತಳ ಸಮುದಾಯ ಸಂಸ್ಕೃತಿ ಏನು? ಮಾತೃ ಪ್ರಧಾನ ಸಂಸ್ಕೃತಿ. ಇಲ್ಲಿ ತಳ ಸಮುದಾಯ ಇದು ಮಾತೃ ಪ್ರಧಾನ ಸಂಸ್ಕೃತಿ, ತಳ ಸಮುದಾಯ ಪ್ರಧಾನ ಸಂಸ್ಕೃತಿ ಅದು. ಆಯ್ತಾ? ನಾವು ತಳ ಸಮುದಾಯ ಸಂಸ್ಕೃತಿ ಅಂದ್ರೆ ಹೆಣ್ಣು ಮಕ್ಕಳನ್ನ ಸಮಾನವಾಗಿ ನೋಡುವಂತದ್ದು, ಸಮಾನ ನೋಡುವಂತದ್ದು, ಅವಳ ತಾಯಿ ನೋಡುವಂತದ್ದು. ಇಲ್ಲಿ ಮಾತೃ ಪೂಜೆನೆ ಮೊದಲು. ಇಲ್ಲಿ ಆಗ ಮಾತೃ ಪೂಜೆ ಇದು, ಮಾತೃ ಪ್ರಧಾನ ಸಮಾಜ ಇದು. ಈ ಮಾತೃ ಪ್ರಧಾನ ಸಮಾಜವನ್ನ ಆರ್ಯರು ಬಂದಿದ್ದು ಹೊಡೆದಾಕಿ ಪಿತೃಪ್ರಧಾನ ಸಮಾಜ ಕಡೆ ಆಗ್ತದೆ. ಹಾಗಾಗಿ ಈ ತಳ ಸಮುದಾಯದ ಸಂಸ್ಕೃತಿ ಏನಿದೆಲ್ಲ, ಅದು ಬಹುಸಂಖ್ಯಾತ ಸಂಸ್ಕೃತಿ. ಈ ಸಂಸ್ಕೃತಿ ಮೇಲೆ ಮೇಲ್ಜಾತಿಯವರು ದಬ್ಬಾಳಿಕೆ ಮಾಡಿಸ್ತಾ ಬಂದಿದ್ರೆ ಅದನ್ನ ತಡೆಯಕ್ಕೆ ತಳ ಸಮುದಾಯ ಮುಂದೆ ಎಚ್ಚರವಾಗಿ ಹೋಗ್ತಾರೆ. ಒಂದು ವಿಚಾರ ನಿಮ್ಗೆ ನಾನು ಕನ್ಫರ್ಮ್ ಮಾಡಿ ಸರ್, ನೀವು ಹೇಳಿದ್ರಿ ಮಲೆ ಮಹದೇಶ್ವರ ಬೆಟ್ಟಕ್ಕೂ ಈ ಹಿಂದೆ ಕೂಡ ಎಂಟ್ರಿ ಇರಲಿಲ್ಲ ಅಂತ. ಎಂಟ್ರಿ ಇತ್ತು, ಆದ್ರೆ ಮಹಿಳೆಯರು ಹೋಗ್ತಾ ಇರಲಿಲ್ಲ. ಇಡೀ ಬೆಟ್ಟ ಕಾಡಿನ ಪ್ರದೇಶವಾಗಿತ್ತು, ಸಾಕಷ್ಟು ಅರಣ್ಯ ಪ್ರಾಣಿಗಳು ಹೋಗ್ತಾ ಇದ್ವು ಅನ್ನೋ ಭಯದಿಂದ ಗಂಡು ಮಕ್ಕಳು ಗಂಡಸರು ಮಾತ್ರ ಹೋಗ್ತಾ ಇದ್ರು, ಮಹಿಳೆಯರು ಹೆದರ್ಕೊಳ್ತಾ ಇದ್ರು. ಸರ್ಕಾರ ಡೆವಲಪ್ಮೆಂಟ್ ಆಯ್ತು, ರೋಡ್ ಡೆವಲಪ್ಮೆಂಟ್ ಆದ ತಕ್ಷಣ ಹೋದ್ರು ಅನ್ನೋದಕ್ಕೆ ಅಲ್ಲಿ ಧಾರ್ಮಿಕ ಭಾವನೆಗಳ ಹೆಣ್ಣು ಹೋಗಬಾರ್ದು, ಹೆಣ್ಣು ವ್ರತಾಚರಣೆ ಮಾಡಬಾರ್ದು, ಏನೂ ಇಲ್ಲ, ನೀವು ಕೂಡ ಹೋಗ್ಬೋದು, ಎಲ್ಲಾ ಜಾತಿಯವರು ಪ್ರೇಕ್ಷಣೀಯ ಸ್ಥಳ. ಆದ್ರೆ ಇದು ಧಾರ್ಮಿಕ ಸ್ಥಳ. ಅಯ್ಯಪ್ಪ ಸ್ವಾಮಿ ಕ್ಷೇತ್ರನ ಯಾರು ಕೂಡ ಪ್ರೇಕ್ಷಣೀಯ ಸ್ಥಳ ಅಂತ ಅಯ್ಯಪ್ಪ ಸ್ವಾಮಿ ದೇವಾಲಯಗಳಲ್ಲೂ ಸುಧಾರಣೆ ಆಗ್ಲಿ, ಪಾಲಿಸೋದಾದ್ರೆ ಒಬ್ಬ ವ್ಯಕ್ತಿಯ ಧಾರ್ಮಿಕ ಭಾವನೆಯನ್ನ ಅಲ್ಲಗಳೆಯೋದು ಅದಕ್ಕಿಂತ ದೊಡ್ಡ ತಪ್ಪಲ್ವಾ? ಧಾರ್ಮಿಕ ಭಾವನೆಗೆ ಧಕ್ಕೆ ತರಬಾರದು ಅಂತ ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಧಾರ್ಮಿಕ ನಂಬಿಕೆ ಧಕ್ಕೆ ತರ್ತಾ ಇರೋರು, ಹೆಣ್ಣು ಮಕ್ಕಳ ಧಾರ್ಮಿಕತೆಗೆ ಧಕ್ಕೆ ತರ್ತಾ ಇರೋರು ಮೂಲಭೂತವಾದಿಗಳು. ಇವ್ರು ಯಾರೀಗ ತಡೆ ಆಗ್ತಿದ್ರೆ ಅವ್ರು ಹೆಣ್ಣು ಮಕ್ಕಳ ಧಾರ್ಮಿಕ ಭಾವನೆ ಮೇಲೆ ಆಟ ಆಡ್ತಿದ್ದಾರೆ, ಅವ್ರ ಮೇಲೆ ದಬ್ಬಾಳಿಕೆ ತರ್ತಿದ್ರೆ, ಅವ್ರ ದೇವಸ್ಥಾನಕ್ಕೆ ಹೋಗಕ್ಕೆ ಅವಕಾಶ ನಿರಾಕರಿಸಿ ಅವ್ರ ಭಾವನೆ ಮೇಲೆ ಆಟ ಮಾಡ್ತಾ ಇದ್ದಾರೆ. ಓಕೆ ಫೈನ್, ಒಂದೇ ನಿಮಿಷ ಸರ್. ಓಕೆ ಫೈನ್, ನೀವು ಹೇಳ್ದಂಗೆ ಎಷ್ಟೋ ನಮ್ಮ ಹಿಂದೂ ಧರ್ಮದ ಯುವತಿಯರಿಗೆ ದೇವಸ್ಥಾನಕ್ಕೆ ಹೋಗೋ ಅವಕಾಶ ಕೊಡಬೇಕು. ಎಲ್ಲರಿಗೂ ಶಬರಿಮಲೆ ಯಾಕೆ ಬೇಕು?
ಇಡೀ ಮುಕ್ಕೋಟಿ ದೇವತೆಗಳು ಎಷ್ಟೊಂದು ದೇವಸ್ಥಾನಗಳಿದೆ, ಬೇರೆದಕ್ಕೆ ಹೋಗ್ಲಿ, ಯಾಕೆ ಶಬರಿಮಲೆಗೆ ಹೋಗ್ಬೇಕಂತ ನಮ್ಮ ಹಿಂದೂ ಯುವತಿಯರಿಗೆ ಅದಕ್ಕೆ ಮಾತ್ರ ಹೋಗೋಕ್ಕೆ ಯಾಕೆ ಕಮ್ಯುನಿಸ್ಟರು ಸಪೋರ್ಟ್ ಮಾಡ್ತಾ ಇದ್ರೆ ಹೇಳಿ? ಬೇರೆ ದೇವಾಲಯಗಳಿಗೂ ಕೆಲವೊಂದರಲ್ಲಿ ಮಹಿಳೆಯರಿಗೆ ಅವಕಾಶ ಇಲ್ಲ. ಅಂತ ದೇವಾಲಯಗಳು ನಮ್ಮ ರಾಜ್ಯದಲ್ಲೂ ಕೂಡ ಇದೆ, ಉತ್ಸವಗಳು ನಡೆಯೋದಕ್ಕೂ ಮಹಿಳೆಯರಿಗೆ ಅವಕಾಶ ಇಲ್ಲ. ಆ ದೇವಸ್ಥಾನಕ್ಕೆ ಮೊದಲು ಕರ್ಕೊಂಡು ಹೋಗ್ಬಿಡಿ, ಯಾಕೆ ಶಬರಿಮಲೆಗೆ ಹೋಗ್ಬೇಕು? ನಾನು ಹೇಳಿ ಉತ್ತರ ಕೊಡ್ತೀನಿ ನೋಡಿ. ನಮಗೆ ಯಾರನ್ನ ಯಾವ ದೇವಸ್ಥಾನ ಕರ್ಕೊಂಡು ಹೋಗ್ಬೇಕಂತಲ್ಲ, ಅಲ್ಲಿ CPM ಪಕ್ಷ ನೇತೃತ್ವದ ಎಡಪಕ್ಷಗಳ ಸರ್ಕಾರ ಅಲ್ಲಿದೆ. ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡಿದೆ. ಸುಪ್ರೀಂ ಕೋರ್ಟ್ ಆದೇಶ ಮಾಡಿದಾಗ ಅದು ಸುಮ್ಮನೆ ಕೂತ್ಕೊಳ್ಳಕಾಯ್ತದ? ಆದೇಶ ಜಾರಿ ಮಾಡಬೇಕು, ಎನ್ಫೋರ್ಸ್ಮೆಂಟ್ ಮಾಡಬೇಕು. ಅದಕ್ಕೆ ಆ ಕರ್ತವ್ಯ ಮಾಡ್ತಾ ಇದೆ. ಅಲ್ಲಿ ಯಾರು ಎತ್ಕೊಡ್ತಾ ಇದ್ರೆ ನೋಡಿ, ಅಲ್ಲಿ ಅಲ್ಲೋಗಿ ಹೆಣ್ಮಕ್ಳು ಬಂದ್ಬಿಡ್ತಾರೆ ಅಂದ್ಬಿಟ್ಟು ಕೇಳಿ, ಹೆಣ್ಮಕ್ಳು ಬಂದ್ಬಿಡ್ತಾರೆ ಅಂದ್ಬಿಟ್ಟು ಅಲ್ಲೋ ತಡೆ ಹಾಕೊಂಡು ಕೂತಿರೋದು ಯಾರು? ಹೆಣ್ಮಕ್ಳು ಬಂದು ತಡೆ ಹಾಕೊಂಡು ಕೂತಿರೋ ಯಾರು? ರಾಷ್ಟ್ರೀಯ ಮಾಧ್ಯಮಗಳು ಮೊನ್ನೆ ಕೇಳಿದಂತಹ ಸಂದರ್ಭದಲ್ಲಿ ಬೇರೆ ಧರ್ಮದವರು ಕೇಳಿದ್ರು, ಯಾಕೆ ಇಲ್ಲಿ ಬಂದು ನಿಂತು ಈ ರೀತಿಯಾದಂತಹ ಒಂದು ಮಹಿಳಾ ತಡೆಗೋಡನ್ನು ಒಡ್ತಾ ಇದ್ರೆ ಅಂದಾಗ ನನಗೇನೂ ಗೊತ್ತೇ ಇಲ್ಲ, ನನ್ನ ಗಂಡ ಬಂದು ನಿಂತ್ಕೊಳ್ಳೋಕೆ ಹೇಳ್ದ, ಅದಕ್ಕೆ ನಾನು ಬಂದು ನಿಂತಿದ್ದೀನಿ. ಸಾಮಾನ್ಯ ಜ್ಞಾನ ಇಲ್ಲದಂತಹ ಒಬ್ಬ ಮಹಿಳೆ ಹೋಗ್ಬಿಟ್ಟು ಅಲ್ಲಿ ತಡೆಗೋಡೆ ಹಾಕೊಂಡು ನಿಂತ್ಕೊಳ್ತೀನಿ ಅಂದ್ರೆ ಏನ್ ಅರ್ಥ ಬರುತ್ತೆ ಸರ್? ಆ ಮಹಿಳೆಗಳು ಹೇಳಿದ್ರೆ ಉದ್ದೇಶ ಗೊತ್ತಿಲ್ಲ. ನೀವ್ ಹೇಳೋ ರೀತಿ ಮಾಡೋದಾದ್ರೆ ಮಹಿಳೆಯರಿಗೆ ಸಮಾನತೆ ಅನ್ನೋದು ಬೇಕಾಗಿತ್ತು. ಹೋರಾಟ ಮಾಡೋರಿಗೆ ವಿಚಾರದ ಬಗ್ಗೆ ಮಾಹಿತಿಯೇ ಇಲ್ಲದಂತೆ ಸುಮ್ಮನೆ ಯಾರೋ ನಿಂತರು ಅಂತ ಹೋಗಿ ನಿಂತ ಸಂದರ್ಭದಲ್ಲಿ ಸಮಾನತೆ ಎಲ್ಲಿ ಬಂತು? ನೀವ್ ಹೇಳೋ ರೀತಿಯಲ್ಲಿ ಅಲ್ಲಿ ನಿಂತಲ್ಲಿ ಸಾಮಾನ್ಯತೆಯಲ್ಲಿ ನಿಂತವರು ನಮ್ಮ ಹಿಂದೂಗಳಲ್ಲ, ಅರ್ಧಕ್ಕಿಂತ ಹೊರ ಧರ್ಮದವರು ನಿಂತವರು. ಅವರಿಗೆ ಅವರ ಧರ್ಮದಲ್ಲಿ ಅವರ ಪ್ರಾರ್ಥನಾ ಮಂದಿರಕ್ಕೆ ಹೋಗೋದಕ್ಕೆ ಸಮಾನತೆ ಇದೆಯಾ? ಅವರ ಮನೆಯಲ್ಲಿ ಅನ್ಯ ಪುರುಷರನ್ನ ಹೊರತುಪಡಿಸಿ ನೋಡುವಂತ ಒಂದು ಮುಖವನ್ನ ತೋರಿಸುವಂತ ಸಮಾನತೆ ಇದೆಯಾ? ಇದು ಬೇಕಿತ್ತ? ನಮ್ಮಲ್ಲಿ ನಿಮ್ಮ ರೀತಿ ಹೇಳೋದಾದ್ರೆ ಧರ್ಮಕ್ಕಾಗಿ ಆ ಬೆಟ್ಟದ ಸಮಾನತೆಗೆ ನಿಂತವರು ಅರ್ಧಕ್ಕರ್ಧ ಹಿಂದೂ ಧರ್ಮದವರು ಅಲ್ಲವೇ ಅಲ್ಲ. ತೋರಿಸ್ತೀನಿ ನಾನು. ನೀವು ವಿಡಿಯೋ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಅಲ್ಲಿ ಹೆಣ್ಣು ಮಕ್ಕಳ ಘನತೆಗಾಗಿ ಎಲ್ಲಾ ಹೆಣ್ಮಕ್ಳು ಸೇರಿದ್ದಾರೆ ಅಲ್ಲಿ. ಅದಲ್ಲ, ನೀವು 650 ಕಿಲೋಮೀಟರ್ ನ ತಡೆಗೋಡೆಯಲ್ಲಿ ಎಷ್ಟು ಜನ ಹಿಂದೂಗಳಿದ್ರು ಅಂತ ನೀವು ತೋರಿಸಿ. 750 ಕಿಲೋಮೀಟರ್ ದೇವರ ಜ್ಯೋತಿ ಬೆಳಗಿಸಿದವಲ್ಲಿ ಎಷ್ಟು ಜನ ಹಿಂದೂಗಳಿದ್ರು? ಜ್ಯೋತಿ ಬೆಳಗೋದನ್ನು ಅನಿಷ್ಟ ಪಟ್ಟಿದ್ದಾರೆ ಅವರು. ಒಂದು 70% ನೋಡಿ, ಧರ್ಮದ ಹೆಣ್ಣು ಮಕ್ಕಳು ಜ್ಯೋತಿ ಬೆಳಗಲಿದ್ದಾರೆ. ಜ್ಯೋತಿ ನೋಡಿ, ಜ್ಯೋತಿ ಅಂದ್ರೆ ಇದೆಲ್ಲ ಇಡೀ ಏನ್ ಮಾನವ ಸರಪಳಿ ಸಕ್ಸಸ್ ಆಯ್ತಲ್ಲ, ಮಾನವ ಸರಪಳಿ ಸಕ್ಸಸ್ ಆಯ್ತಲ್ಲ. ನನಗೆ ಒಂದು ಅವಕಾಶ ಮಾಡಿ ಕೊಡಬೇಕು. ಇವ್ರು ಹೇಳ್ತಾರೆ ಮೇಲ್ವರ್ಗದವ್ರನ್ನ ಕೆಳವರ್ಗದವರು, ಕೆಳವರ್ಗದವ್ರನ್ನ ಮೇಲ್ವರ್ಗ ಅಂತ ವಿಭಾಗ ಮಾಡ್ಲಿಕ್ಕೆ ಹೊರಟಿರ್ತಕ್ಕಂಥ ಕಮ್ಯುನಿಸ್ಟ್ರಿಗೆ ನನ್ನ ಒಂದು ಪ್ರಶ್ನೆ ಏನಂದ್ರೆ, ಶಬರಿಮಲೆ ಅವ್ರಿಗೆ ಗೊತ್ತೇ ಇಲ್ಲ ಶಬರಿಮಲೆ ಅಂದ್ರೆ ಏನು ಅಂತ. ಅತಿ ಹೆಚ್ಚು ಶಬರಿಮಲೆಗೆ ಹೋಗ್ತಾ ಇರ್ತಕ್ಕಂಥವ್ರು ಇವ್ರು ಹೇಳಿದಂತ ಕೆಳ ಸಮಾಜದವರು. ಇವತ್ತು ಎಲ್ಲ ಕಾನೂನುಗಳಲ್ಲಿ ಹೋಗ್ತಕ್ಕಂಥದ್ದು ಶಬರಿಮಲೆಗೆ. ನಿಮ್ಗೆ ಗೊತ್ತಿರ್ಲಿ, ಶಬರಿಮಲೆಯಿಂದ ಏನೇನ್ ಸಮಸ್ಯೆಗಳು ಇವ್ರಿಗೆ ಆಗ್ತಾ ಇದೆ ಕಮ್ಯುನಿಸ್ಟ್ರಿಗೆ ಅಂದ್ರೆ, ವರ್ಷ ಪೂರ್ತಿ ಕ್ರಿಶ್ಚಿಯನ್ರು ಬರ್ತಾರೆ ಒಂದು ಕಾಲೋನಿಗೆ, ಅಲ್ಲಿ ಸಿಲ್ಬೆಯನ್ನ ಹಾಕ್ತಾರೆ, ಅವ್ರನ್ನ ಕನ್ವರ್ಟ್ ಮಾಡ್ತಾರೆ. ಅಕ್ಟೋಬರ್ ತಿಂಗಳು ಬರ್ತಿದಂಗೆ ಅವ್ರಿಗೆ ಸಿಲ್ಬೆ ಬೇಕಿಲ್ಲ, ತೆಗೆದು ಬಿಸಾಕ್ತಾರೆ. ಶಬರಿಮಲೆ ಮಲೆ ಹಾಕೊಂಡು 41 ವ್ರತ ಮಾಡ್ತಾರೆ, ಅತ್ಯಂತ ಭಕ್ತಿಯಿಂದ ವ್ರತ ಮಾಡ್ತಾರೆ. ಅವರು ಶಬರಿಮಲೆಗೆ ಹೋಗ್ತಾರೆ. ಇವ್ರಿಗೆ ಕಣ್ಣು ಕುಗ್ತಾ ಇರೋದೇನಂದ್ರೆ, ಇವ್ರಿಗೆ ಕನ್ವರ್ಷನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಬೇರೆ ಧರ್ಮದ ದಬ್ಬಾಳಿಕೆಯನ್ನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಶಬರಿಮಲೆ ಅಯ್ಯಪ್ಪ ಅಡ್ಡಿಯಾಗಿದ್ದಾನೆ. ಅದಕ್ಕೆ ಯಾಗಾದ್ರೂ ಮಾಡಿ ಶಬರಿಮಲೆ ಅಯ್ಯಪ್ಪನನ್ನ ಮಾಡಿದ್ರೆ ನೋಡಿ ತಪ್ಪು ಮಾಹಿತಿ ಮಾಡ್ತಿರೋರು ಕಮ್ಯುನಿಸ್ಟರು ಅವರ ಇದನ್ನ ಮುಂದುವರಿಸಬಹುದು ಅನ್ನೋ ಕಾರಣಕ್ಕೆ. ಇವ್ರು ಒಂದೇ ಕಾರಣ ಕಮ್ಯುನಿಸ್ಟರು ಏನಂದ್ರೆ ವೋಟ್ ನೋಡಿ. ಈಗ ನೋಡಿ, ಈ ಸಲ ಪಾರ್ಲಿಮೆಂಟ್ ಚುನಾವಣೆ ಬರ್ತಾ ಇದೆ. ನರೇಂದ್ರ ಮೋದಿ ಸರ್ಕಾರ ತಾನು ಕೊಟ್ಟಂತ ಮಾತುಗಳನ್ನ ಜಾರಿ ಮಾಡಲಿಲ್ಲ. ರೈತರ ಸಾಲ ಮನ್ನಾ ಮಾಡಲಿಲ್ಲ, ಸ್ವಾಮಿನಾಥನ್ ಆಯೋಗದ ಪ್ರಕಾರ ಬೆಲೆ ನಿಗದಿ ಮಾಡಲಿಲ್ಲ, 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡಲಿಲ್ಲ, ಕಪ್ಪು ಹಣ ತರಲಿಲ್ಲ. ಮುಂದಿನ ಚುನಾವಣೆಗಳಲ್ಲಿ ಅವರಿಗೆ ಸೋಲು ಭೀತಿ ಉಂಟಾಗಿದೆ. ಅದಕ್ಕೆ ಈ ಶಬರಿಮಲೆ ಇಶ್ಯೂ ತಗೊಂಡು ಇಡೀ ದೇಶದ ಸುದ್ದಿ ಮಾಡಕ್ ಹೊರಟಿದ್ದಾರೆ ಇವರು. ರಾಜಕಾರಣ ಭಕ್ತಿ ಅಲ್ಲ ಇದು, ಭಕ್ತಿ ಅಲ್ಲ, ರಾಜಕಾರಣ ಇದು, ರಾಜಕಾರಣ ಇದು. ನೀವ್ ಹೇಳೋ ರೀತಿಯಲ್ಲಿ ಸಂಬಂಧ ಕಟ್ಟಬೇಡಿ. ನೀವೆಲ್ಲವನ್ನು ಬಿಜೆಪಿ RSS ಗೆ ಯಾವ ಆಧಾರದ ಮೇಲೆ ಕಟ್ತೀರಾ ಹೇಳಿ ಸರ್? ನಾನು ಹೇಳ್ತೀನಿ, ನಾವಿಲ್ಲಿ ಧಾರ್ಮಿಕ ಒಂದು ಧರ್ಮದ ಒಂದು ಆಚರಣೆಗೆ ಧಕ್ಕೆ ಬಂದಿದೆ ಅಂತ ಹೇಳಿದ್ರೆ ಹೊರತು ಒಂದು ಪಕ್ಷಕ್ಕೆ ಅಥವಾ ಒಂದು ಸಂಘಟನೆಗೆ ಧಾರ್ಮಿಕ ಭಾವನೆಗೆ ಧಕ್ಕೆ ತಂದಿರೋದ್ರೆ ನಾವೆಲ್ಲೂ ಉಲ್ಲೇಖ ಮಾಡಲಿಲ್ಲ. ನೇರವಾಗಿ ನಿಮ್ಮ ಬಾಯಲ್ಲೇ ಬರುತ್ತೆ, ಇದು ಬಿಜೆಪಿ RSS ಅಂದಾಗ ನಿಮ್ಮ ಉದ್ದೇಶ ಏನು, ಅವರ ದಿಕ್ಕನ್ನ ತಪ್ಪಿಸಬೇಕು ಅನ್ನೋದಾಗಿರುತ್ತೆ. ಖಂಡಿತ ನಿಮ್ಮ ಜೊತೆ ನಾನು ಮತ್ತಷ್ಟು ಮಾತುಕತೆ ಮುಂದುವರಿಸ್ತೀನಿ ಚಿಕ್ಕ ಬ್ರೇಕ್ನ ನಂತರ.
ಇದೀಗ ಜಾಯ್ನ್ ಆಗಿರುವಂತದ್ದು ಬಿಜೆಪಿ ನಗರ ಘಟಕ ಮಹಿಳಾ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಹೇಮಾ ನಂದೀಶ್ ಅವರು ಕೂಡ ಬಂದಿದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ನಿಮ್ಮಿಂದನೇ ಮತ್ತೊಮ್ಮೆ ನಾನು ಆರಂಭ ಮಾಡ್ತೀನಿ. ಈ ವಿಚಾರವನ್ನ ಬಂದಂತಹ ಸಂದರ್ಭದಲ್ಲಿ ಮೊದಲಿಗೆ ಗುರಿಯಾಗಿದ್ದು ಮಹಿಳೆ ಅನ್ನೋದು. ಮಹಿಳೆಯರಿಗೆ ಈ ಹಕ್ಕನ್ನ ಕೊಡಬೇಕು, ಮಹಿಳೆಯರಿಗೆ ಸಮಾನತೆಯನ್ನ ಕೊಡಬೇಕು. ಈ ನಿಷೇಧ ಇದ್ರೂ ಕೂಡ ಮಧ್ಯ ವಯಸ್ಕ ಮಹಿಳೆಯರೇ ಅಯ್ಯಪ್ಪನ ದರ್ಶನ ಮಾಡಬೇಕು ಅನ್ನೋದು ಏನು ಕಾರಣನೋ ನಮಗೆ ಗೊತ್ತಿಲ್ಲ. ಅದೊಂದು ನಾವು ಒಂದು ರೀತಿಯಾಗಿ ಧಾರ್ಮಿಕ ಭಾವನೆಯನ್ನ ನಿಜವಾಗ್ಲೂ ಕೂಡ ಧಕ್ಕೆ ಅಂತಾನೆ ಹೇಳ್ತೀವಿ. ನಿಮ್ಮ ಅಭಿಪ್ರಾಯ ಏನು ಮೇಡಮ್? ಇಡೀ ದೇಶದ ಜನತೆ, ಇಡೀ ದೇಶದ ಮಹಿಳೆಯರಿಗೆ ಇದೊಂದು ಕಿಚ್ಚಾಗಿದೆ. ಕಾನೂನು ಅದು ಇದೆ, ಮೂಲಭೂತ ಕರ್ತವ್ಯ ನಮ್ದು, ಫಂಡಮೆಂಟಲ್ ರೈಟ್ಸ್, ನಮಗೆ ಸಮಾನತೆ ಕಳಿಸೋದು. ಆದರೆ ನನ್ನ ಎದುರುಗಡೆ ಸಮಾಜ ಇದೆ. ನನ್ನ ಎದುರುಗಡೆ ಸಮಾಜ ಅದು ಸಂಸ್ಕೃತಿಯ ಪ್ರತೀಕ. ಆ ಸಂಸ್ಕೃತಿಯನ್ನು ಕಾಪಾಡೋದು ಭಾರತದ ಮಹಿಳೆಯ ಕರ್ತವ್ಯ. ಇವತ್ತಿಗೂ ಭಾರತ ದೇಶದಲ್ಲಿ ಮಹಿಳೆಯನ್ನ ಅತ್ಯುನ್ನತ ಸ್ಥಾನದಲ್ಲಿ ನೋಡ್ತಾರೆ. ಯಾಕೆ? ಅವಳು ಗೃಹಿಣಿಯಾಗಿ ಇಡೀ ಮನೆಯನ್ನ, ಸಂಸಾರವನ್ನ, ಇಡೀ ದೇಶವನ್ನ ಭಾವನಾತ್ಮಕವಾಗಿ ನಡೆಸ್ತಾ ಇರೋದು. ಇವತ್ತು ದೇಶದಲ್ಲಿ ಆ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಹೋಗ್ತಾ ಇರೋ ಮಹಿಳೆ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡೋಕ್ಕೆ ಕೇವಲ ಬಿಂದು ಮತ್ತು ಕನಕದುರ್ಗ ಮಹಿಳೆಯರಿಬ್ಬರನ್ನ ಈ ಸರ್ಕಾರ ಎತ್ತು ಕಟ್ಟಿ ಕಳಿಸಿರೋದು ಮಹಿಳೆಯರಿಗೆ ಇದು ನಾಚಿಕೆ ಆಗುವಂಥ ಸಂಗತಿಗೆ. ಈ ರೀತಿ ಮಹಿಳೆಯರು ಸಮಾಜದ ಸ್ವಾಸ್ಥ್ಯ ಹಾಳು ಮಾಡುವ ಬದಲು ಮತ್ತು ಬೇರೆ ಇನ್ನೇನನ್ನು ನಾವು ಸಮಾನತೆಗಾಗಿ ಹೋರಾಟ ಮಾಡಬೇಕಾಗಿದೆ. ಎಷ್ಟು ಶತಶತಮಾನಗಳಿಂದ ನಾವು ನೋಡ್ತಾ ಇದ್ದೀವಿ ಮಹಿಳೆಯರಿಗೆ ಎಷ್ಟು ಪ್ರಾಧಾನ್ಯತೆ ಸಮಾಜ ಕೊಡ್ತಾ ಬಂದಿದೆ ಅಂತ ಹೇಳಿ. ಸೊ ಬೇರೆದ್ರಲ್ಲಿ ನಾವು ಹೋರಾಟ ಮಾಡಬೇಕು. ನಮ್ಮ ಇವನ್ ಸಂಸಾರ ಮಾಡಬೇಕಾದ್ರೂ ನಾವು ಭಾವನಾತ್ಮಕವಾಗಿ ಮಾಡ್ತಾ ಇರೋದು. ಯಾವುದು ಕಾನೂನು ಇದೆಯಾ ಅಂತ ನೋಡಿ ನಾವು ಭಾರತೀಯರು ಭಾವನಾ ಜೀವಿಗಳು ಅಂತ ವಿಶ್ವನೇ ಹೇಳುತ್ತೆ. ಎಸ್, ನಾವು ಈ ಭಾವನಾತ್ಮಕವಾಗಿ ಬದುಕ್ತಾ ಇರೋದ್ರಿಂದ, ಧಾರ್ಮಿಕ ಭಾವನೆಗಳಿಗೆ ಜೊತೆಗೂಡಿ ಬದುಕ್ತಾ ಇರೋದ್ರಿಂದ ಹಿಂದೂ ಸಂಸ್ಕೃತಿಯನ್ನ ನಾವು ಉಳಿಸ್ಕೋಬೇಕಾಗಿರೋದು ನಮ್ಮ ಭಾರತದ ಮಹಿಳೆಯಾಗಿ ನನ್ನ ಕರ್ತವ್ಯ, ಹಿಂದೂ ಮಹಿಳೆಯಾಗಿ ನನ್ನ ಕರ್ತವ್ಯ. ಇವರು ಯಾವುದಕ್ಕೂ ಸಂಬಂಧ ಇಲ್ಲದೆ ಇರೋ ಮಹಿಳೆಯರು ಇವರು. ಈ ರೆಹನಾ ಫಾತಿಮಾಗೂನು ಅಯ್ಯಪ್ಪ ಸ್ವಾಮಿಗೂ ಸಂಬಂಧ ಇಲ್ಲ. ಈಕೆ ಸುಪ್ರೀಂ ಕೋರ್ಟಿಗೆ ಹೋಗ್ತಾಳೆ. ಈಗ ಬಿಂದು ಮತ್ತು ಕನಕದುರ್ಗ ದೇ ಆರ್ ನಾಟ್ ಗೋಯಿಂಗ್ ಟು ಸುಪ್ರೀಂ ಕೋರ್ಟ್. ಅವರು ಯಾವುದಕ್ಕೂ ಹೋಗಿಲ್ಲ. ಆದ್ರೂ ಕೂಡ ಅವರಿಗೆ ಸಮಾನತೆ ಬೇಕು ಅಂತ ಮಧ್ಯದಲ್ಲಿ ನಿಲ್ಲಿಸ್ತಾರೆ. ಈಗ ದಕ್ಷಿಣ ಭಾರತದಲ್ಲಿ ಎಷ್ಟೊಂದು ಮಹಿಳೆಯರು ತನ್ನ ಮನೆಯನ್ನ ಪ್ರತಿನಿಧಿಯಾಗಿ ಅಯ್ಯಪ್ಪ ಸ್ವಾಮಿಗೆ ಯಾಕೆ ಕಳಿಸ್ತಾರೆ? ಅವರ ಧಾರ್ಮಿಕ ನಂಬಿಕೆ, ಲಕ್ಷಾಂತರ ಜನ ಧಾರ್ಮಿಕ ನಂಬಿಕೆ, ಅದು ಸಂಪ್ರದಾಯವಾಗಿ 800 ವರ್ಷಗಳಿಂದ ಅಯ್ಯಪ್ಪ ಅಲ್ಲಿ ನೆಲೆಸಿದಾನೆ. ಅಯ್ಯಪ್ಪನಿಗೋಸ್ಕರ ಒಂದು ದೇವಿ ಕಾಯ್ತಾ ಇದ್ದಾಳೆ. ಅದು ನಮ್ಮ ಕಥೆನಲ್ಲೇ ನಾವು ಹೇಳಿದ್ದೀವಿ. ಅವಳಿಗೂ ಕೂಡ ಕನ್ಯಾಸ್ವಾಮಿ ಹೋದ್ರೂ, ಒಂದು ಮಗು ಹೋದ್ರೂ ಒಂದು ಗುರುಸ್ವಾಮಿ ಜೊತೆ ಹೋಗ್ಬೇಕು ಅಂತ ಹೇಳ್ತಾರೆ. ಅಷ್ಟು ಶ್ರದ್ಧಾ ಭಕ್ತಿ ಸಂಪ್ರದಾಯವನ್ನು ಕಾಪಾಡ್ಕೊಂಡು ಬಂದಿರೋಂತಹ 800 ವರ್ಷಗಳ ಇತಿಹಾಸವನ್ನು ಯಾಕೆ ಇವರು ಹಾಳು ಮಾಡ್ತಾ ಇದ್ದಾರೆ? ಈ ಕೇರಳ ಹತ್ತಿ ಹುರಿಯಕ್ಕೆ ಪ್ರಚೋದನೆ ಕೊಡ್ತಾ ಇರೋ ಸರ್ಕಾರ ಯಾವುದು? ಇದಕ್ಕೆ ಉತ್ತರ ಕೊಡ್ಲಿ ಅವರು. ಈಗ ನಮ್ಮ ಮಹಿಳೆಯರು ಇವಾಗ ದಕ್ಷಿಣ ಭಾರತದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಯಾವ ಮಹಿಳೆಯರು ಸಮಾನತೆಗಾಗಿ ಹೋರಾಡ್ತಾ ಇಲ್ಲ, ಬೇರೆ ರಾಜ್ಯಗಳಲ್ಲಿ ಹೋರಾಡ್ತಿಲ್ಲ. ಕೇರಳದಲ್ಲಿರುವಂತಹ ಮಹಿಳೆಯರಿಗೆ ಏನು ಪ್ರಮುಖವಾಗಿ ಸಮಾನತೆ ಬೇಕಾಗಿದೆ. ಇದು ನಮ್ಮ ಪ್ರಶ್ನೆ ಆಗಿದೆ. ಈಗ ನಾವು ನೋಡ್ತಾ ಇದೀವಿ, ಈಗ ಎಷ್ಟೊಂದು ಹೋರಾಟಗಳಲ್ಲಿ ಸಮಾನತೆಗಾಗಿ ಹೋರಾಟ ಮಾಡೋದು ನಮಗೂ ಗೊತ್ತಿದೆ, ನಾವು ಮಾಡ್ತಾ ಇದೀವಿ. ಇವ್ರಿಗೆ ಸಂಬಂಧನೇ ಇಲ್ಲ. ಈ ಅಯ್ಯಪ್ಪನಿಗೂ ರೇಹನಾ ಫಾತಿಮಾಗೂ ಸಂಬಂಧ ಇಲ್ಲ, ಅಯ್ಯಪ್ಪಗೂ ಈ ಬಿಂದು ಮತ್ತೆ ಕನಕದುರ್ಗಗೆ ಸಂಬಂಧ ಇಲ್ಲ. ಇಂಥವ್ರುಗಳು ಕೂಡ ಹೋಗ್ಬೇಕು ಅನ್ನೋದಿದೆ. ಇದೆ ಅಯ್ಯಪ್ಪ ಆ ಸ್ಥಳ ಮಹಿಮೆಗೆ ಮಾತ್ರ ಮಹಿಳೆಯರು ಪ್ರವೇಶ ಇಲ್ಲ, ಅವನು ಬ್ರಹ್ಮಚಾರಿಣ್ಯವನ್ನ ಪಾಲಿಸ್ತಾ ಇದ್ದಾರೆ ಅಂತ ಹೇಳ್ತಾರೆ. ಇವ್ರು ಬೇರೆ ಅಯ್ಯಪ್ಪ ಸ್ವಾಮಿ ಇದೆ, ಕೆಲವೊಂದ್ ಹತ್ರ ಅವಕಾಶಗಳಿದೆ, ಹೋಗ್ಬೋದು ಅವರು, ಯಾಕೆ ಹೋಗ್ತಾ ಇಲ್ಲ? ಇವತ್ತಿಗೂ ದೇಶದಲ್ಲಿ 8 ದೇವಸ್ಥಾನಗಳಲ್ಲಿ ಪುರುಷರಿಗೂ ಪ್ರವೇಶ ಇಲ್ಲ, ಇವತ್ತುವರೆಗೂ ಅದನ್ನ ಪಾಲಿಸ್ತಾ ಇದ್ದಾರೆ. ಸೊ ಈ ಮಧ್ಯದಲ್ಲಿ ಇತ್ತೀಚೆಗೆ ನಾವು ಎಷ್ಟೋ ಬದಲಾವಣೆಗಳನ್ನ ತಂದಿದೀವಿ, ಬದಲಾವಣೆಗಳನ್ನ ಬಯಸ್ತಾ ಇದೀವಿ ಅಂತ ಹೇಳೋ ಬುದ್ಧಿಜೀವಿಗಳು ಈ ತರ ಯಾಕೆ ಹೆಣ್ಮಕ್ಳಿಗೆ ಬೇರೆ ರಂಗದಲ್ಲಿ ಸಮಾನತೆ ತರಲಿ? ಅವ್ರ ಮನೆ ಮಕ್ಕಳಿಂದ ಸ್ಟಾರ್ಟ್ ಆಗಲಿ, ಅವ್ರ ಮನೆ ಮಕ್ಕಳು ಇರಲ್ಲ ಇಲ್ಲಿ. ನಮಗೆ ಹೆಮ್ಮೆ ಆಗುತ್ತೆ. ದೇಶದ ಸೈನಿಕರಾಗಿ ನಮ್ಮ ಮಹಿಳೆಯರು ಹೋಗ್ತಾ ಇದ್ರೆ ಹೆಮ್ಮೆ ಆಗುತ್ತೆ, ಸೈಂಟಿಸ್ಟ್ ಗಳ ಹೆಮ್ಮೆ ಆಗ್ತಾ ಇದೆ. ಮಹಿಳೆಯರು ಎಲ್ಲಾ ರಂಗದಲ್ಲೂ ಮಹಿಳೆಯರಿಗೆ ಅಂತ ಸಮಾನತೆ ಬರ್ಲಿ, ಸಮಾಜ ಸ್ವಸ್ಥವಾಗಿರ್ಬೇಕಂತೀವಿ. ಈ ರೀತಿ ಸ್ವಸ್ಥವನ್ನ ಕದಡುವಂತ ಮಹಿಳಾ ಸಮಾನತೆ ಯಾರಿಗೆ ಬೇಕಾಗುತ್ತೆ? ನಮಗೆ ಅದು ಬೇಕಾಗಿಲ್ಲ, ನಾವು ವಿರೋಧ ವ್ಯಕ್ತಪಡಿಸ್ತೀವಿ. ಇದು ಈ ಹೋರಾಟ ಮಹಿಳೆಯರಿಗೆ ಹೋದ್ರೆ ಏನ್ ಅನ್ಯಾಯ ಆಗ್ತದೆ? ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ರೆ ಮಹಿಳೆಯರು ಏನ್ ಅನಾಹುತ ಆಗ್ತದೆ? ಯಾರು ತೊಂದರೆ ಆಗ್ತದೆ? ಏನಾಗಿದೆ? ಈಗ ಏನು ಆಗಲ್ಲ, ಏನು ಆಗಲ್ಲ. ಆಯ್ತಾ ಆಯ್ತಾ ಆಯ್ತಾ, ಏನಾಗಲ್ಲ. ನೋಡಿದೀರ ಮೇಲೆ ಅದು ನನ್ನ ಸಮಸ್ಯೆ ಅಲ್ಲ, ಅದು ನನ್ನ ಸಮಸ್ಯೆ ಅಲ್ಲ. ಅದು
ನನ್ನ ಸಮಸ್ಯೆ ಅಲ್ಲ. ಇಲ್ಲಿ ಪೂಜೆ ಮಹಿಳಾ ಪೂಜಾರಿಗಳು ಇದ್ದಾರ ದೇವಸ್ಥಾನದಲ್ಲಿ ಹಂಗಾರೆ ಈಗ ಸರ್ ಇದ್ದಾರ? ಅಲ್ಲಲ್ಲ, ಇಲ್ಲಿ ನನಗೆ ಬೇರೆ ಧರ್ಮದ ಪ್ರಶ್ನೆ ಇಲ್ಲ. ನನಗೆ ನನ್ನ ಧರ್ಮದೊಳಗಿರುವಂತ ನಮ್ಮ ಧರ್ಮದೊಳಗಿರುವಂತ ಅನೀತಿಗಳು ಬದಲಾಗಬೇಕು, ಕೆಟ್ಟ ಆಚರಣೆಗಳು ಹೋಗ್ಬೇಕು, ಕಂದಾಚಾರಗಳು ಹೋಗ್ಬೇಕು. ಹೆಣ್ಣು ಮಕ್ಕಳನ್ನ ಮಿಲಿಟರಿಗೋರೆ ಗೌರವ ಬರ್ತದೆ ನಿಮ್ಗೆ, ಗೌರವ ಅಲ್ವಾ? ಅರೆ ಏನ್ ಸ್ವಾಮಿ ಗೌರವ ಯಾಕೆ ನಿಮ್ಗೆ ಧಕ್ಕೆ ಆಗ್ತದೆ? ಯಾಕೆ ಧಕ್ಕೆ ಆಗ್ತದೆ? ಬೇರೆ ಅವ್ರು ಹೇಳಿದ ರೀತಿಯಲ್ಲಿ ಹೇಳ್ತೀನಿ, ನಂಜನಗೂಡಲ್ಲೂ ಅಯ್ಯಪ್ಪ ಸ್ವಾಮಿ ದರ್ಶನವನ್ನ ಮಾಡಕ್ಕೆ ಮಹಿಳೆಯರಿಗೆ ಅವಕಾಶ ಇದೆ, ಬೆಂಗಳೂರಿನ ಪಕ್ಕದಲ್ಲೂ ಕೂಡ ಅವಕಾಶ ಇದೆ. ಇವಾಗ 48 ದಿನ ವ್ರತ ಮಾಡಿ ಮನೆಯನ್ನ ತ್ಯಜಿಸಿ ತಣ್ಣೀರಿನಲ್ಲಿ ಚಳಿನಲ್ಲಿ ವ್ರತ ಮಾಡಿ ಹೋಗುವಂತವ್ರನ್ನ ಮನೆಯ ಪ್ರತಿನಿಧಿಯಾಗಿ ನೋಡಿ ಎಲ್ಲ 48 ಮಾಡಲ್ಲ. ಈಗ ಮಂಡಲ ಪೂಜೆ ಅಂತ ಇದಾವೆ, ಮಂಡಲ ಪೂಜೆ ಒಂದು ವಾರಕ್ಕೆ ಹೋಗ್ತಾರೆ ಪೂಜೆ ಮಾಡ್ಕೊಂಡು ಬರ್ತಾರೆ. ನಿನ್ನೆ ಹೋದವರು ಎಷ್ಟು ದಿನದ ವ್ರತವನ್ನ ಮಾಡಿದ್ರು, ನಿನ್ನೆ ಹೋಗೋಕ್ಕೂ ಮುನ್ನ ಪ್ರಯತ್ನ ಮಾಡಿದವರು ಎಷ್ಟು ದಿನದ ವ್ರತವನ್ನ ಮಾಡಿದ್ರು, ಹಿಂದೂ ಧರ್ಮದ ಭಾವನೆಗಳಿಗೆ ಧಕ್ಕೆ ತರೋದಕ್ಕೂ ಮುನ್ನ ಹಿಂದೂ ಧರ್ಮವನ್ನ ಪಾಲಿಸಿದ್ರ ಹೇಳ್ಬಿಡಿ ಸರ್. ತೃಪ್ತಿ ದೇಸಾಯಿ ಅವರನ್ನ ಕೂಡ ಎತ್ಕಟ್ಟಿದ್ರಿ, ವಿಮಾನ ನಿಲ್ದಾಣದಲ್ಲಿ ಅವ್ರಿಗೂ ಕೂಡ ತಡೆ ಹಿಡಿಯಲಾಯಿತು. ಯಾಕೆಂದ್ರೆ ಅವರ ಬಣ್ಣ ಬಂಡವಾಳ ಬಹಳ ಮುಖ್ಯವಾಗಿ ಈ ಚಾನಲ್ ಮೂಲಕ ನೋಡಿ, ಈ ಚಾನಲ್ ಮೂಲಕ ನಾನು ಹೇಳಕ್ ಬಯಸ್ತೀನಿ, ಹೆಣ್ಮಕ್ಳು ದೇವಸ್ಥಾನಕ್ಕೆ ಹೋಗ್ಬೇಕು ಬಿಡ್ಬೇಕಂದ್ರೆ ನಮ್ಮ CPM ಪಕ್ಷದ ಕಾರ್ಯಕ್ರಮ ಅಲ್ಲ ಅದು. ಆ ಹೆಣ್ಮಕ್ಳು ಒಂದ್ ನಿಮಿಷರಪ್ಪ, ನಾನು ಮಾತಾಡ್ತೀನಿ ಕೇಳ್ರಿ, ಮಾತಾಡಕ್ ಅವಕಾಶ ಕೊಡಿ, ನನ್ನ ಮಾತು ಕೇಳಿ ಫಸ್ಟ್, ನನ್ನ ಮಾತನ್ನ ಕೇಳಿಸ್ಕೊಳ್ಳಿ. ದಟ್ ಈಸ್ ಅದು ನಮ್ಮ ಕಾರ್ಯಕ್ರಮ ಅಲ್ಲ, ಅದು ಹೆಣ್ಣು ಮಕ್ಕಳಿಗೆ ಸೇರಿದಂತ ವಿಚಾರ. ಯಾವ ಹೆಣ್ಮಕ್ಳ ಕೂಡ ರಥ ಮಾಡ್ಕೊಂಡು ಅಯ್ಯಪ್ಪ ಸ್ವಾಮಿಗೆ ಹೋಗೋದಕ್ಕೆ ಅವಕಾಶ ಇದೆ. ನಮ್ ಡ್ಯೂಟಿ ಏನಿಲ್ಲ ನಮ್ದು ಅಂತ ಹೇಳಿದ್ರೆ, ಒಂದು ಸುಪ್ರೀಂ ಕೋರ್ಟ್ ಆದೇಶ ಇದೆ, ಸುಪ್ರೀಂ ಕೋರ್ಟ್ ಆದೇಶದಲ್ಲಿ ಹೆಣ್ಮಕ್ಳಲ್ಲಿ ಹೋಗಕ್ಕೆ ಅವಕಾಶ ಇದೆ. ನಾವು ಅವಕಾಶ ಕೊಡಬೇಕಾದ್ರೆ ಒಂದು ಲಾ ಎನ್ಫೋರ್ಸ್ಮೆಂಟ್ ಆದಂತ ಸ್ಟೇಟ್ ಗೌರ್ಮೆಂಟ್, ಇಟ್ಸ್ ಎ ಡ್ಯೂಟಿ ಆಫ್ ದ ಸ್ಟೇಟ್ ಗೌರ್ಮೆಂಟ್ ಅವ್ರಿಗೆ ಸಪೋರ್ಟ್ ಮಾಡಬೇಕಾದಂಥದ್ದು. ಆಯ್ತಾ? ಅಂತ ಕರ್ತವ್ಯ ಮಾಡ್ತಾ ಇದೀವಿ ಮಾತ್ರ. ಸಂವಿಧಾನಬದ್ಧವಾಗಿ ಒಂದು ರಾಜ್ಯ ಸರ್ಕಾರ ಮಾಡಬೇಕಾದ್ರೆ ಸಂವಿಧಾನಬದ್ಧವಾದ ಕರ್ತವ್ಯ ಮಾಡ್ತಾ ಇದೆ ಹೊರತಲ್ಲಿ ಬೇರೆ ಏನು ಹಿತಾಸಕ್ತಿ ನಮ್ಗಿಲ್ಲ. ಅಲ್ಲಿ ಹಿತಾಸಕ್ತಿ ಇರೋದೇನೆ ಅಲ್ಲಿ ಶಬರಿಮಲೆ ಹೆಸರಿನಲ್ಲಿ ದೇಶದೊಳಗಡೆ ಜನಗಳ ಗೊಂದಲ ಉಂಟು ಮಾಡಬೇಕು, ಹಿಂಸೆ ಕ್ರೌರ್ಯ ಉಂಟು ಮಾಡ್ಬೇಕಂತ ಇಷ್ಟು ವರ್ಷ 800 ವರ್ಷಗಳ ಇತಿಹಾಸದಲ್ಲಿ ನಡೆಯದಂತ ಕ್ರೌರ್ಯ ಇವಾಗ ಒಂದ್ ನಿಮಿಷ ನೋಡಿ, ಈ ಸುಪ್ರೀಂ ಕೋರ್ಟ್ಗೆ ಯಾರು ಹೋಗಿರ್ಲಿಲ್ಲ, ಯಾರೋ ಹೋದ್ರು ಕೇಳಿ, ಯಾರೋ ಏನು ಸುಪ್ರೀಂ ಕೋರ್ಟ್ಗೆ ಹೋದ್ರು. ಆ ಸುಪ್ರೀಂ ನೀವೆಲ್ಲ ನಿಮ್ಗೆ ಭಾರತ ಸಂವಿಧಾನದ ಮೇಲೆ ನಿಮ್ಗೆ ನಂಬಿಕೆ ಇದೆಯೋ ಗೊತ್ತಿಲ್ಲ, ಭಾರತ ಸಂವಿಧಾನ ನಾವು ಓದ್ಕೊಂಡಿರೋ ಗೊತ್ತಿಲ್ಲ. ನನಗೆ ಕೇಳಿ, ನೀವೆಲ್ಲ ಭಾರತ ಸಂವಿಧಾನವನ್ನ ಓದಿರಲೋ ಗೊತ್ತಿಲ್ಲ. ಭಾರತ ಸಂವಿಧಾನದಲ್ಲಿ ಏನಪ್ಪ ಅಂದ್ರೆ ಸುಪ್ರೀಂ ನಮ್ಗೆ ಎಲ್ಲಾ ಧರ್ಮಗಳಿಗಿಂತನೂ ಕೂಡ ನಮ್ಮ ದೇಶ ಅತ್ಯಂತ ಸುಪ್ರೀಂ ನೋಡಿ. ಆ ಗ್ರಂಥ ಏನಪ್ಪ ಅಂತ ಹೇಳಿದ್ರೆ ಸಂವಿಧಾನ ಅಡಿಯೊಳಗಡೆ ಪಾರ್ಲಿಮೆಂಟ್ ಇದೆ, ಸಂವಿಧಾನ ಒಳಗಡೆ ರಾಷ್ಟ್ರಾಧ್ಯಕ್ಷ ಇದ್ರೆ, ಪ್ರಧಾನಮಂತ್ರಿ ಇದೆ, ಸುಪ್ರೀಂ ಕೋರ್ಟ್ ಇದೆ, ಹೈಕೋರ್ಟ್ ಇದೆ, ಶಾಸನ ಸಭೆಗಳಿದ್ದಾವೆ, ಎಲ್ಲಾದ್ರೂ ಅಧೀನದಲ್ಲಿ ಬರ್ತದೆ. ಈ ಅಧೀನದಲ್ಲಿ ಬರುವಂತ ಇದೆ ರೂಲ್ ಒಬ್ಬೇದಿಲ್ಲ ಅಂತ ಹೇಳ್ತಾರೆ. ಆಯ್ತಾ? ಹಂಗಾಗಿ ಯಾರು ಸುಪ್ರೀಂ ಕೋರ್ಟ್ ಒಂದು ಆದೇಶ ಏನಿದೆ ಅದಕ್ಕೂ ಅದು ಕಾನೂನು ಇದ್ದಂಗೆ. ಅದು ಇದಕ್ಕೆ ಅದನ್ನ ಒಬ್ಬ ಮಾಡ್ಬೇಕಾದ್ದು, ಆದೇಶವನ್ನ ಒಬ್ಬ ಮಾಡ್ಬೇಕಾದ್ದು ಇಂಡಿಯನ್ ಸಿಟಿಜನ್. ಎಷ್ಟು ಹೋರಾಟ ಮಾಡಿದೀರಾ ನೀವು? ಇವತ್ತು ಹೆಣ್ಮಕ್ಳು ಸಾಯ್ತಾ ಇಲ್ವಾ? ಅದೇ ತರ ಕಾನೂನು ಪಾಲಿಸನೆ ಮಾಡ್ತಾ ನಿಮ್ಮ ಪ್ರಶ್ನೆಗೆ ಬರೋದಾದ್ರೆ ಎಲ್ಲಾ ಸುಪ್ರೀಂ ಕೋರ್ಟ್ ನ ಆದೇಶಗಳನ್ನ CPIM ಅವರಾಗಿರ್ಬೋದು, ಅಲ್ಲಿರುವಂತ ಕಮ್ಯುನಿಸ್ಟ್ ಪಾರ್ಟಿ ಎಷ್ಟು ಪಾಲನೆ ಮಾಡ್ತಾ ಇದೆ ಅದನ್ನ ನಮ್ಗೊಂದು ಅಂಕಿ ಅಂಶ ಕೊಟ್ಬಿಡಿ ಸರ್, ನೋಡೋಣ. ಹಾಗಿದ್ರೆ ಕೇವಲ ಇದೊಂದೇ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಮಾತ್ರ ನಮ್ಗೆ ಕಿರೀಟ ಅನ್ನೋದಾದ್ರೆ ಬೇರೆಲ್ಲಾ ವಿಚಾರಗಳಲ್ಲಿ ಕೊಟ್ಟಂತ ಆದೇಶಗಳು ಎಲ್ಲಿ ಹೋಯ್ತಾಗಿದೆ, ಅದನ್ನ ಪಾಲನೆ ಯಾಕೆ ಮಾಡ್ತಾ ಸಮಸ್ಯೆ ಇದೆಯಲ್ಲ, ಹೆಣ್ಮಕ್ಳು ದಬ್ಬಾಳಿಕೆ ನಡೀತಿದ್ದಾವೆ. ಆಯ್ತಾ? ಅದೆಲ್ಲ ಇವ್ರಿಗೆ ಯಾರಿಗೂ ಸಮಸ್ಯೆ ಆಗ್ತಲ್ಲ. ಹೆಣ್ಣು ಮಕ್ಕಳಿಗೆ ಇವತ್ತು 2ನೇ ದರ್ಜೆಯಾಗಿ ನೋಡ್ತಿದೀವಿ, ಯಾರು ಸಮಸ್ಯೆ. ಬಹಳ ಮುಖ್ಯವಾದ ಕಾರಣ ಏನ್ ಗೊತ್ತಾ? ಇವ್ರು ಅನುಸರಿಸಿರುವಂತ ಮನುಸ್ಮೃತಿ ಒಳಗಡೆ ಏನ್ ಹೇಳ್ತಾರೆ? ಮಹಿಳೆಯರು ಅಶುದ್ಧವಾದಂಥವ್ರು, ದಲಿತರು ಅಶುದ್ಧವಾದಂಥವ್ರು, ಅವ್ರಿಗೆ ದೇವಸ್ಥಾನ ಪ್ರವೇಶ ಮಾಡಬಾರ್ದು ಅಂತ ಹೇಳ್ತಾರೆ. ಆದ್ರೆ ಪರವಾಗಿರುವಂತಹ ವೈದಿಕರಾದ್ರಲ್ಲ ಅವ್ರು ಇದು ಮಾಡೋದು. ಹಿಂದೆ ತಂತ್ರಿಗಳು ದೇವಸ್ಥಾನಕ್ಕೆ ಬರೋಕ್ಕೆ ಮುಂಚೆ ಅದು ಆದಿವಾಸಿಗಳ ದೇವರು, ಆದಿವಾಸಿಗಳ ದೇವರಿದ್ದಾಗ ಎಲ್ಲಾರು ಹೋಗ್ತಾ ಇದ್ರು. ತಂತ್ರಿಗಳು ಬಂದ್ಮೇಲೆ ಈ ವ್ಯತ್ಯಾಸಗಳಾಗಿದ್ದಾವೆ ಅಷ್ಟೇ ಹೊರತು. ಈಗ ಅವ್ರ ಹಕ್ಕು ಕೇಳ್ತಾರ, ಅವರು ಆದಿವಾಸಿಗಳು ದೇವಸ್ಥಾನ ನಮ್ಮ ಸೇರಿದ್ದು ತಂತ್ರಿಗಳದಲ್ಲ ಅಂತ ಕೇಳ್ತಿದ್ದಾರೆ ಹಕ್ಕನ್ನ. ಅವರು ಕೂಡ ಹೊಸ ಬೇಡಿಕೆ ಉಂಟಾಗಿದೆ. ಇವಾಗ ಅವ್ರಿಗೂ ಬೆಂಬಲವನ್ನ ಕೊಡ್ತೀರಾ? ಹಾಗಿದ್ರೆ ನೀವು 80 ದಿನ ಅವನಿಗೆ ಅವ್ರ ಮೇಲೆ ವಾರೆಂಟ್ ಆಗಿರುತ್ತೆ, ಅವನನ್ನ CPM ಸರ್ಕಾರ ಅರೆಸ್ಟ್ ಮಾಡಕ್ ಹೋಗಲ್ಲ. 80 ದಿನ ಆದ್ರೂ ಅರೆಸ್ಟ್ ಮಾಡಕ್ ಹೋಗಲ್ಲ, ಕೋರ್ಟ್ ಆರ್ಡರ್ ಇರುತ್ತೆ. ಆದ್ರೆ ಇಲ್ಲಿ ಅಯ್ಯಪ್ಪ ಭಕ್ತರನ್ನ ಅರೆಸ್ಟ್ ಮಾಡಕ್ ಹೋಗ್ತಾರೆ. ಹಾಗಾದ್ರೆ ಭಕ್ತರ ನಂಬಿಕೆಗೂ ನಿಮ್ಮ ಕಾನೂನಿಗೂ ಏನಿದೆ?
ಧಾರ್ಮಿಕ ನೋಡಿ, ಭಕ್ತರನ್ನ ಯಾರು ಅರೆಸ್ಟ್ ಮಾಡ್ತಲ್ಲ, ಯಾರು ಕಾನೂನ ಉಲ್ಲಂಘನೆ ಮಾಡ್ತಾ ಇದಾರೆ, ರಕ್ಷಣೆ ಮಾಡಕ್ಕೆ ಯಾರು ಕಾನೂನು ಉಲ್ಲಂಘನೆ ಮಾಡ್ತಾರೆ, ಸುಪ್ರೀಂ ಕೋರ್ಟ್ ಆದೇಶನ ಉಲ್ಲಂಘನೆ ಮಾಡ್ತಾರೆ, ಕಾನೂನು ವಿರುದ್ಧವಾಗಿ ಹೋಗ್ತಾರೆ, ಹಿಂಸೆ ಪ್ರಚೋದನೆ ಮಾಡ್ತಾರೆ, ಅವ್ರಿಗಷ್ಟೇ ತಡೆ ಆಗ್ತಾರೆ. ಕೊನೆಯ ರಿಯಾಕ್ಷನ್ ಹೇಳಿ ಸರ್ ಪ್ಲೀಸ್. ಇವರು ಈ ಶಬರಿಮಲೆ ಆಚರಣೆಯಿಂದ ಇವರ ಸರ್ಕಾರದಲ್ಲಿ ಏನು ಮಾಡಬೇಕು ಆ ಕೆಲಸ ಮಾಡಕ್ ಆಗ್ತಾ ಇಲ್ಲ. ಇದನ್ನ ಹೇಗಾರು ಮಾಡಿ ಈ ಸರ್ಕಾರ ಇರಬೇಕಾದ್ರೆ ಇದನ್ನ ನಾಶ ಮಾಡಬೇಕು. 1950ರಲ್ಲಿ ಇದೇ ಕೆಲಸವನ್ನ ಮಾಡಿದ್ರು. ಅಯ್ಯಪ್ಪ ಭಕ್ತಾದಿಗಳು ಹಾಕ್ತಾ ಇರುವಂತ ಕಾಣಿಕೆಯನ್ನು ನಿಲ್ಲಿಸಿದಂತ ಸಂದರ್ಭದಲ್ಲಿ ಅವ್ರಿಗೆ ಹೋಗ್ತಾ ಇದ್ದಂತ ಖಜಾನೆಗೆ ಬಿದ್ದಾಗ ಅವ್ರಿಗೆ ಗೊತ್ತಾಗಿತ್ತು. ಅದನ್ನೇ ಮತ್ತೊಮ್ಮೆ ಮಾಡಿದ್ರೆ ಅವ್ರಿಗೆ ಬುದ್ಧಿ ಬರುತ್ತೆ ಅನ್ನೋದು ಕೂಡ ಅನ್ಸುತ್ತೆ. ಅಧಿಕಾರ ವಹಿಸ್ಕೊಂಡಾಗ ಇದೇ ಕಮ್ಯುನಿಸ್ಟ್ ಸರ್ಕಾರ ಅಯ್ಯಪ್ಪನ ಹೆಸರಲ್ಲೇ ವಹಿಸ್ಕೊಂಡಿರುತ್ತೆ. ಸರ್ಕಾರನ ಪ್ರಮಾಣ ವಚನ ಅಯ್ಯಪ್ಪ ನಾನು ಕೂಡ ಹೇಳ್ತೀನಿ, ಸಿಪಿಎಂ ಅವರು ಅಯ್ಯಪ್ಪ ನಿಮ್ಮ ಆಸ್ತಿನ, ಅಯ್ಯಪ್ಪ ನಮ್ಮ ಆಸ್ತಿನೇ, ಹೌದು ನಮ್ಮ ಆಸ್ತಿನೇ, ನಮ್ಮ ಆಸ್ತಿನೇ, ಅದು ನಮ್ಮ ಆಸ್ತಿನೇ, ಅಯ್ಯಪ್ಪ ನಮ್ಮ ಆಸ್ತಿನೇ, ಅಯ್ಯಪ್ಪ ನಮ್ಮ ಆಸ್ತಿನೇ, ಅಯ್ಯಪ್ಪ ಭಕ್ತರ ಆಸ್ತಿನೇ ಇದು. ಧಾರ್ಮಿಕ ಭಾವನೆ ಅಂತ ಬಂದಂತ ನೋಡಿ, ಧಾರ್ಮಿಕ ಭಾವನೆ ತಳ ಸಮುದಾಯದ ಧಾರ್ಮಿಕ ಭಾವನೆ ಮೇಲೆ ಆಕ್ರಮಣ ನಡೆಸ್ತಾ ಇರೋದು ಮೇಲ್ಜಾತಿಯವರು, ಮಹಿಳೆಯರ ಮೇಲೆ ಆಟ ಆಡ್ತಾ ಇರೋದು ಮೇಲ್ಜಾತಿಯವರು. ಅಯ್ಯಪ್ಪ ನಮ್ಮ ಆಸ್ತಿನೇ, ಎಲ್ಲ ನಿಮ್ಮ ಆಸ್ತಿ ಅಲ್ಲ, ಭಕ್ತರ ಆಸ್ತಿನೇ ಇದು, ಎಲ್ಲ ಮಹಿಳೆಯರ ಆಸ್ತಿ, ಅಯ್ಯಪ್ಪರ ಆಸ್ತಿ ಇದು. ನೋಡಿ, ನಿಮ್ಮ ಆಸ್ತಿ ಅಲ್ಲ ಅದು. ಇಡೀ ದೇಶದಲ್ಲಿ ಯಾವುದೇ ಜಾತಿ, ಮುಸಲ್ಮಾನರು ನೋಡಿ, ಮುಸಲ್ಮಾನರು ಇರ್ಬೋದು, ದಲಿತರು ಇರ್ಬೋದು, ಯಾವುದೇ ಜಾತಿ ಪದ್ಧತಿ ಇಲ್ಲದೆ ಪ್ರವೇಶ ಇರೋದು ಏಕೈಕ ದೇವಸ್ಥಾನ ಶಬರಿಮಲೆ ದೇವಸ್ಥಾನ. ನೀವು ನಾಳೆ ಅವ್ರಿಗೆ ತಡೆ ಹಾಕೋದು ನಿಲ್ಲಿಸಿ, ಎಲ್ಲಾ ಮಹಿಳೆಯರು ಸರಾಗವಾಗಿ ದೇವಸ್ಥಾನಕ್ಕೆ ತಡೆ ಹಾಕೋದು ನಿಲ್ಲಿಸಿ. ಅಲ್ಲಿ ಎಲ್ಲರೂ ತಡೆ ಹಾಕೊಂಡು ಕಾನೂನು ಉಲ್ಲಂಘನೆ ಮಾಡ್ತಾ ಇದ್ರಲ್ಲ ನೀವು, ತಡೆ ಹಾಕೋದು ನಿಲ್ಲಿಸಿ. ಪ್ರತಿನಿಧಿಯಾಗಿ 40 ಬಸ್ಗಳಲ್ಲಿ ಹೋಗ್ತಾ ಇದ್ದಾರೆ. ಇವತ್ತಿಗೂ ಗಲಾಟೆ ಇದೆ ಅಂದ್ರೂ ಕೂಡ ಮನೆಯಿಂದ ಧೈರ್ಯವಾಗಿ ಕಳಿಸ್ತಾ ಇದ್ದಾರೆ ಮಹಿಳೆಯರು. ಯಾಕಂದ್ರೆ ಆ ಸರ್ಕಾರ ಎಲ್ರಿಗೂ ರಕ್ಷಣೆ ಕೊಡ್ತಾ ಇದೆ. 4 ಜನನ್ನ ಕೊಂದಿದ್ದಾರೆ, ಸಿಪಿಎಂ ಕಾರ್ಯಕರ್ತರು 4 ಜನನ್ನ ಕೊಂದಿದ್ದಾರೆ. ಸೆಲ್ಫಿ ತಗೊಂಡು ವಿಡಿಯೋ ವೈರಲ್ ಮಾಡ್ತಾರೆ. ಇದು ಬೇಕಾಗಿ ಮಾಡಿರುವಂತದ್ದು ಸರ್ಕಾರ. ಕೊನೆಯದಾಗಿ ಏನ್ ಹೇಳ್ತೀರಾ ಸರ್, ಈ ಒಂದು ಅಯ್ಯಪ್ಪ ಸ್ವಾಮಿಯ ದರ್ಶನದಿಂದ ಈ ಒಂದು ಈ ರೀತಿಯಾದಂತಹ ಗೊಂದಲ ಉಂಟಾ ಇದೆ, ನಿಮ್ಮ ಕೊನೆಯ ರಿಯಾಕ್ಷನ್ ಹೇಳಿ ಸರ್. ಹೆಣ್ಣು ಮಕ್ಕಳಿಗೆ ನಾವು ಇಲ್ಲಿ ಸ್ಥಾನ ಕೊಡ್ತಲ್ಲ ಅಂತ ಹೇಳ್ತಾರೆ, ಆದ್ರೆ ಮಾಲೆ ಹಾಕೋದಿಕ್ಕೆ ಇಬ್ಬರಿಗೆ ಅಧಿಕಾರ ಇರೋದು. ಒಂದು ಗುರುಸ್ವಾಮಿಗೆ, ಇನ್ನೊಂದು ಹೆತ್ತ ತಾಯಿಗೆ. ಆ ಹೆತ್ತ ತಾಯಿ 50 ವರ್ಷ ಒಳಗಿದ್ರೂ ನಡೆಯುತ್ತೆ, 50 ವರ್ಷ ದಾಟಿದ್ರೂ ನಡೆಯುತ್ತೆ. ಆಗ ಎತ್ತ ತಾಯಿಗೆ ಮತ್ತೆ ಗುರುಸ್ವಾಮಿಗೆ ಮಾತ್ರ ಅಧಿಕಾರ ಇರೋದು. ಅರ್ಥ ಮಾಡ್ಕೊಳ್ಳಿ, ನಮ್ಮ ಶಬರಿಮಲೆ ಆಚರಣೆ ಏನಿದೆ, ಹೆಣ್ಣು ಮಕ್ಕಳನ್ನ ನಾವು ವಿರೋಧಿಸ್ತಾ ಇಲ್ಲ. 10ರ ತನಕ ಬರ್ಬೋದು, 10ರ ನಂತರ 50ರ ತನಕ ದಯವಿಟ್ಟು ನಮ್ಮ ಆಚರಣೆಯಲ್ಲಿ ಬಂದು ತೊಂದರೆಯನ್ನು ಕೊಡಬೇಡಿ. ಶಬರಿಮಲೆ ಏನು ನಿಯಮಗಳಿದೆ ಅದಕ್ಕೆ ನೀವು ಮರ್ಯಾದೆಯನ್ನ ಕೊಡಿ, ಅಷ್ಟೇ ನಾವು ಕೇಳೋದು. 50ರ ನಂತರ ನೀವು ಎಲ್ಲರೂ ಬನ್ನಿ, ನಮಗೆ ಸುಪ್ರೀಂ ಕೋರ್ಟ್ ಎಲ್ಲ ಶಬರಿಮಲೆ ಅಯ್ಯಪ್ಪನೇ ಹಾಕಿದೆ ಸ್ವಾಮಿ. ಇತಿಹಾಸದಲ್ಲಿ 49 ರೀಪಟಿಷನ್ ಆಗಿರೋದು ಇದೆ. ಇತಿಹಾಸ 49 ರೀಪಟಿಷನ್ ಆಗಿರೋದು ಶಬರಿಮಲೆ ವಿಚಾರವಾಗಿ ಮೊದಲು ಖಂಡಿತ ಬರುತ್ತೆ. ಬರದೇ ಇದ್ದರು ನೋಡಿ, ಬರದೇ ಇದ್ದರು ಸುಪ್ರೀಂ ಕೋರ್ಟ್ ನಾಳೆ ತೀರ್ಪು ಕೊಡದೇ ಇದ್ರು ಈ ಮುಂದಿನ ಹೋರಾಟ ನಾವು ಮಾಡೇ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಕೂಡ ಪಾಲ್ಗೊಂಡು ಈ ವಿಚಾರದ ಕುರಿತಾಗಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರೆ. ಎಸ್, ಒಟ್ಟಾರೆಯಾಗಿ ಸದ್ಯ ಈ ಒಂದು ಕೇರಳದಲ್ಲಿ ನಿಜವಾಗ್ಲೂ ಕೂಡ ಈ ರೀತಿಯಾದಂತಹ ಭುಗಿಲೆದ್ದೋಕೆ ಕಾರಣ ಆಗಿರುವಂಥದ್ದು ಮಹಿಳೆಯರ ಪ್ರವೇಶ. ಅದರಲ್ಲೂ ಕೂಡ ಮಹಿಳೆಯರಿಗೆ ಸಂಪೂರ್ಣ ನಿರ್ಬಂಧ ಹೇರೇ ಇಲ್ಲ ಅಂತ ಕೂಡ ಆಡಳಿತ ಮಂಡಳಿ ಹೇಳಿದೆ. 1ರಿಂದ 10 ವಯಸ್ಕರಾಗಿರ್ಬೋದು, 50ರ ನಂತರ ಆ ಒಂದು ಮಹಿಳೆಯರಿಗೆ ದೇವಾಲಯದಲ್ಲಿ ಪ್ರವೇಶವನ್ನ ಸತತ 800 ವರ್ಷದಿಂದ ಕಲ್ಪಿಸಿಕೊಂಡು ಬರಲಾಗಿದೆ. ಆದರೆ ಇತ್ತೀಚಿನ ಮಹತ್ವದ ಬೆಳವಣಿಗೆಗಳಲ್ಲಿ ಮಧ್ಯ ವಯಸ್ಕ ಮಹಿಳೆಯರಿಗೆ ಪ್ರವೇಶವನ್ನ ಕೊಡಬೇಕು ಅನ್ನೋದು ಕೆಲ ಪಕ್ಷದ ಸಂಘಟನೆಗಳಾಗಿರ್ಬೋದು ಅಥವಾ ಕೆಲ ಸಂಘಟನೆಗಳಿಗೆ ಮಾತ್ರ ಅದು ಗುರಿಯಾಗಿ ಕಾಣ್ತಾ ಇದ್ದಾರೆ. ನಿಜವಾಗ್ಲೂ ಒಂದೆಡೆ ಮಾತನಾಡ್ತಾ ಬರದಂತ ಸಂದರ್ಭದಲ್ಲಿ ಕೂಡ ಗೊತ್ತಾಗ್ತಾ ಇರುವಂಥದ್ದು. ಯಾಕಂದ್ರೆ ಕೇವಲ ಎಲ್ಲದಕ್ಕೂ ಕೂಡ ಒಂದು ಪಕ್ಷ, ಒಂದು ಸಂಘಟನೆಯ ಮಾತ್ರ ಗುರಿ ಮಾಡೋದಂತಲ್ಲ, ಅದರ ಹಿಂದಿರುವಂತಹ ಧಾರ್ಮಿಕ ಭಾವನೆ ಆಗಿರ್ಬೇಕು. ನಾವು ಎಲ್ಲಿ ಬದುಕ್ತಾ ಇದೀವಿ ಅದರ ಹಿನ್ನೆಲೆಯನ್ನು ಕೂಡ ನಾವು ತಿಳ್ಕೊಬೇಕಾಗುತ್ತೆ. ಯಾಕಂದ್ರೆ ಈ ಒಂದು 800 ವರ್ಷಗಳ ಇತಿಹಾಸ ಇದ್ದಂತಹ ಸಂದರ್ಭದಲ್ಲೇ ವಿಶ್ವ ಇವತ್ತು ಶಬರಿಮಲೆಯನ್ನ ಕೂಡ ಗುರುತಿಸಿ ಒಂದು ಪವಿತ್ರ ಕ್ಷೇತ್ರ ಅನ್ನೋ ಒಂದು ಪಟ್ಟವನ್ನ ಕೊಟ್ಟಿದೆ ಹೊರತು ಅದು ಪ್ರವಾಸಿ ಕ್ಷೇತ್ರವಲ್ಲ. ಸಿಕ್ಕಿದವರು ಹೋಗ್ಬೋದು, ಸಿಕ್ಕಿದವರು ಮಜಾ ಮಾಡೋದಕ್ಕೂ ಅದು ಪ್ರವಾಸಿ ಕ್ಷೇತ್ರವಲ್ಲ. ಆದ್ರೆ ಕೊನೆಯಲ್ಲಿ ಹೇಳಬೇಕಾಗಿರುವಂಥದ್ದು, ಧಾರ್ಮಿಕ ಭಾವನೆಗೂ ಸಂವಿಧಾನಕ್ಕೂ ಸಮಾನವಾದ ಹಕ್ಕಿದೆ. ಸಂವಿಧಾನವಾದ ಕಾನೂನನ್ನ ಕೂಡ ನಾವು ಪಾಲಿಸ್ತೀವಿ ನಿಜ, ಆದ್ರೆ ನಿಜವಾಗ್ಲೂ ಅಲ್ಲಿನ ಜನರ ಒಂದು ಧಾರ್ಮಿಕ ಭಾವನೆ ಉಲ್ಲಂಘನೆ ಆದಂತಹ ಸಂದರ್ಭದಲ್ಲಿ ಸಮಾಜದ ಸ್ವಸ್ಥ ಕೂಡ ಹಾಳಾಗುತ್ತೆ. ಸಮಾಜದ ಸ್ವಸ್ಥ ಹಾಳಾದಂತಹ ಸಂದರ್ಭದಲ್ಲಿ ಸಮಾನತೆ ನಿಜವಾಗ್ಲೂ ಕೂಡ ಸಾಯುತ್ತೆ ಅನ್ನೋದೇ ಕೂಡ ಹೇಳೋದು. ನೋಡೋಣ ಮುಂದೆ ಸುಪ್ರೀಂ ಕೋರ್ಟ್ ಇದಕ್ಕೆ ನಿಜವಾಗ್ಲೂ ನ್ಯಾಯವನ್ನ ದೊರಕಿಸಿ ಕೊಡುತ್ತೋ ಇಲ್ವೋ ಅನ್ನೋದನ್ನ ಕಾದು ನೋಡೋಣ. ನೋಡ್ತಾರೆ STL TV, ಸದಾ ನಿಮ್ಮೊಂದಿಗೆ.
ಅಯ್ಯಪ್ಪ ಅಯ್ಯಪ್ಪ